ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಗುರುದೇವ್ ಬೃಂಡಗಿ. ತಮ್ಮೆಲ್ಲರಿಗೂ ಕೂಡ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಭಾರತ ಸಂವಿಧಾನದಲ್ಲಿರುವಂಥ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಾತ್ಮಕ ಸಂಸ್ಥೆಗಳ ಪ್ರಮುಖವಾದಂತಹ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಆ ಹಿಂದಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಅಂತಾರಲ್ಲ, ಮೊದಲನೇದಾಗಿ ಎಲ್ಲ ಚುನಾವಣಾ ಆಯೋಗ, ಎಲೆಕ್ಷನ್ ಆಫ್ ಕಮಿಷನ್ ಆಫ್ ಇಂಡಿಯಾದ ಸಂಪೂರ್ಣವಾದ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ನಂತರದಲ್ಲಿ ಎರಡನೇ ಸಂಚಿಕೆಯಲ್ಲಿ ಅಂತಲ್ಲ ಲೋಕಸೇವಾ ಆಯೋಗ UPSC ಮತ್ತು KPSC ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ನಂತರದಲ್ಲಿ ಮೂರನೇ ಸಂಚಿಕೆಯಲ್ಲಿ ವಿಶೇಷವಾಗಿ ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ನಂತರದಲ್ಲಿ ನಾಲ್ಕನೇ ಸಂಚಿಕೆಯಲ್ಲಿ GST ಕೌನ್ಸಿಲ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಇಂದು ನಾವು ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನದ ಐದನೆಯ ಒಂದು ಯಾವುದು ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಯಾದಂತಹ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಸಂಪೂರ್ಣವಾದಂತಹ ಕೆಲಸ ಕಾರ್ಯಗಳೇನು, ಅದು ಯಾವ ರೀತಿಯಾಗಿ ಅಂತಾರಲ್ಲ ಈ ಒಂದು ಪರಿಶಿಷ್ಟ ಜಾತಿಗಳ ಜನರ ಬದುಕಿನ ಹಸನಾಗೋದ್ರಲ್ಲಿ ವಿಶೇಷವಾದ ಕಾರ್ಯವನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ಇಂದಿನ ಈ ವಿಡಿಯೋದಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಬನ್ನಿ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನೋಡಿ, ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಈ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಈಗ ಯಾರಿದ್ದಾರೆ ಅಂದರೆ ಈ ಒಂದು ಪರಿಶಿಷ್ಟ ಜಾತಿಗಳ ಒಂದು ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಅಂದರೆ ಅವರು ಶ್ರೀ ಕಿಶೋರ್ ಮಕ್ವಾನಾ ಅನ್ನುವಂಥವ್ರು ಈಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಅಧ್ಯಕ್ಷರಾಗಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ಏನಂತ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ, ಅವರೇ ಅಂತಲ್ಲ ಕಿಶೋರ್ ಮಕ್ವಾನ್ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ಹಾಗಾಗಿ 1990ರಲ್ಲಿ 65ನೇ ತಿದ್ದುಪಡಿ ಕಾಯ್ದೆ ಮೂಲಕ ವಿಶೇಷವಾಗಿ ಏನಂದರೆ 338ನೇ ವಿಧಿಯ ತಿದ್ದುಪಡಿ ಮಾಡಿ ಏನಾಗುತ್ತೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ವಿಶೇಷವಾದಂತಹ ಅಧಿಕಾರಿಯ ಸ್ಥಾನವನ್ನು ಅಂತಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ನೀಡೋಗೋಸ್ಕರ ಅಂತಲ್ಲ ರಾಷ್ಟ್ರೀಯ ಆಯೋಗವನ್ನು ರಚಿಸುವಂಥ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗುತ್ತೆ. ಯಾವ ವಿಧಿಯ ಮೂಲಕ ಅಂದರೆ 338 ಅಂತ ನೋಡ್ತೇವೆ. ಅದು 1990ರ 65ನೆಯ ಸಂವಿಧಾನಾತ್ಮಕ ತಿದ್ದುಪಡಿ ಅಂತ ನೋಡ್ತೇವೆ. ವಿಶೇಷವಾಗಿ ಇಲ್ಲಿ ನೋಡಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 5 ಜನ ಮಂದಿ ಇತರೆ ಸದಸ್ಯರಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಅಂತ ರಾಷ್ಟ್ರಾಧ್ಯಕ್ಷರು ಅಂತೆಲ್ಲ ನೇಮಕ ಮಾಡಿರೋದನ್ನು ನೋಡ್ತೇವೆ. ಬೈ ದ ರೆಕಮೆಂಡೇಶನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸೆಂಟರ್, then President of India will appoint these members and Vice President and Chairman of National Commission Scheduled Caste ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ನಂತರದಲ್ಲಿ ನೋಡಿ, 2003 ಇಸ್ವಿಯಲ್ಲಿ ಏನಾಗುತ್ತೆ ಅಂದರೆ 89ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಅನ್ವಯ 338 ವಿಧಿಗೆ ಅಂತಲ್ಲ ತಿದ್ದುಪಡಿ ಮಾಡಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಮಾಡ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ, ಮೊದಲನೇದಾಗಿ 1990ರಲ್ಲಿ ಏನೇ ನೀವು ಕಂಡಿದ್ರಲ್ಲ, ಇಲ್ಲಿ ವಿಶೇಷವಾಗಿ 65ನೇ ತಿದ್ದುಪಡಿಯ ಮೂಲಕ ಪರಿಶಿಷ್ಟ ಜಾತಿಗೂ ಮತ್ತು ಪರಿಶಿಷ್ಟ ಪಂಗಡಕ್ಕೂ ಕೂಡ ಎರಡೂ ಕೂಡ ಒಂದೇ ಅಂತಲ್ಲ ಆಯೋಗವನ್ನು ರಚನೆ ಮಾಡಿತ್ತು. ನಂತರದಲ್ಲಿ ನಾವು ಯಾವಾಗ ನೋಡ್ತೀವಿ ಅಂದ್ರೆ 2003 89ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಯಾವ ಕಾರಣಕ್ಕಾಗಿ ಅಂತಲ್ಲ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ವಿಭಾಗಿಸ್ತೇವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಸ್ಪಷ್ಟತೆಯನ್ನು ಮುಂದೆ ನಾನು ನೀಡ್ತಾ ಹೋಗ್ತೇನೆ. ಕಾರಣ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿಯಲ್ಲಿರುವಂಥ ಜನಗಳ ಸಮಸ್ಯೆ ಬೇರೆ, ಅವರಿಗೆ ಬೇಕಾದಂಥ ಪರಿಹಾರಗಳ ಬೇರೆ, ಅದರ ಜೊತೆಗೆ ಪರಿಶಿಷ್ಟ ಪಂಗಡಗಳ ಒಂದು ಸಂಸ್ಕೃತಿನೇ ಬೇರೆ, ಅವರಿಗಿರುವಂಥ ಒಂದು ಪರಿಣಾಮ ಮತ್ತು ಪರಿಹಾರಗಳು ಕೂಡ ವಿಭಿನ್ನವಾದದ್ದು ಅಂತ. ಎತ್ತೆಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಕೊಟ್ಟರೆ ಯಾವುದೇ ರೀತಿಯಿಂದ ಹೇಗೆ ಬದಲಾವಣೆ ಆಗೋದಿಲ್ವೋ, ಈ ಎರಡೂ ಒಂದು ಆಯೋಗಗಳು ಜೊತೆಗೂಡ್ರೆ ಸರಿಯಾದಂತಹ ಒಂದು ನ್ಯಾಯವನ್ನು ಒದಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಮನಗಂಡಂಥ ಸಂಸತ್ತು ಏನು ಮಾಡುತ್ತಾ ಅಂದರೆ ಭಾರತ ಸಂವಿಧಾನದಲ್ಲಿ ವಿಶೇಷವಾಗಿ ಅಂತಲ್ಲ ಈ ಒಂದು 2003 89ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಏನು ಮಾಡುತ್ತಪ್ಪ ಅಂದ್ರೆ ಈ ಪರಿಶಿಷ್ಟ ಜಾತಿಗಳ ಒಂದು ರಾಷ್ಟ್ರೀಯ ಆಯೋಗವನ್ನು ಬೇರೆಯಾಗಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವಾಗಿ ಅಂತಲ್ಲ ವಿಭಾಗ ಮಾಡುವುದನ್ನು ನೋಡ್ತೇವೆ. ಅದೇ ಮೊದಲನೇದಾಗಿ ಅಂತಲ್ಲ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನಾವು ನೋಡ್ತೇವೆ. ನಂತರದಲ್ಲಿ ಎರಡನೇದಾಗಿ ಅಂತಲ್ಲ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂದರೆ ಅದುವೇ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಅಂತ ನೋಡ್ತೇವೆ. ಪ್ರತ್ಯೇಕವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಆಯೋಗ ಯಾವಾಗ ಅಂದರೆ ಅದುವೇ 2003ರ
ಯಾವ ಎಷ್ಟೇದು 89ನೇ ಸಂವಿಧಾನ ತಿದ್ದುಪಡಿ ಮೂಲಕ ಅಂತಲ್ಲ ಯಾವಾಗ ಇಲ್ಲಿ ನೋಡಿ ಸಾಮಾನ್ಯವಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಕೇಳಬಹುದಾದಂಥ ಪ್ರಶ್ನೆಗಳು ಹೇಗಿರುತ್ತಪ್ಪ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ಅಂತಲ್ಲ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಒಳಗೊಂಡಂತಹ ಯಾವುದು ಆಯೋಗ ಯಾವಾಗ ರಚನೆ ಆಯಿತು ಮತ್ತು ಯಾವ ತಿದ್ದುಪಡಿಗಳ ಮೂಲಕ ಅಂತ ಕೇಳಬಹುದು. ನಂತರದಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಎರಡನ್ನೂ ಕೂಡ ಡಿವೈಡ್ ಮಾಡಿದ್ದು ಯಾವಾಗ ಮತ್ತು ಯಾವ ಇಸ್ವಿಯ ಮೂಲಕ ಅಂತಲೂ ಕೂಡ ಪ್ರಶ್ನೆ ಆಗಬಹುದು. ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಫ್ಯಾಕ್ಟ್ ಆ್ಯಂಡ್ ಕಾನ್ಸೆಪ್ಟ್ ಬೇಸ್ಡ್ ಬೋತ್ ಯು ಶುಡ್ ಹ್ಯಾವ್ ದ ಕ್ಲಾರಿಟಿ, ದೆನ್ ಓನ್ಲಿ ಯು ಕ್ಯಾನ್ ಅಟೆಂಡ್ ಇನ್ ದ ಎಕ್ಸಾಮಿನೇಷನ್ಸ್. ಇಟ್ ಮೇ ಬಿ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಡಿಸ್ಟ್ರಿಕ್ಟ್ ಕಮಿಷನರ್ in any examinations to clarify these points. One is a concept based as well as one is a fact based. You should have the clarity of this dual. ನೋಡಿ, ಪರಿಶಿಷ್ಟ ಜಾತಿಗಳ ಒಂದು ಪ್ರತ್ಯೇಕ ಆಯೋಗವನ್ನು 2004ರಲ್ಲಿ ಅಂತಲ್ಲ ಅಸ್ತಿತ್ವಕ್ಕೆ ಬಂತು ಅಂತ ನೋಡ್ತೇವೆ. 2003 89ನೇ ಸಂವಿಧಾನ ತಿದ್ದುಪಡಿ ಮೂಲಕ ಜಾರಿಗೆ ಬಂದಂಥದ್ದು ಅಂತಲ್ಲ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂದರೆ 2004ರಲ್ಲಿ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯರೇ. ಹಾಗೆ ಪರಿಶಿಷ್ಟ ಜಾತಿಗಳ ಒಂದು ರಾಷ್ಟ್ರೀಯ ಆಯೋಗ ಏನಿದೆಯಲ್ಲ ಅದು ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ ಮತ್ತು ಇತರೆ ಮೂವರನ್ನ ಅಂತಾರಲ್ಲ ಸದಸ್ಯರನ್ನು ಒಳಗೊಂಡಿರುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಏನಿದೆಯಲ್ಲ ಈ ಒಂದು ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು 1 ಪ್ರೆಸಿಡೆಂಟ್, ಒಬ್ಬರು ಅಂತಲ್ಲ ಉಪಾಧ್ಯಕ್ಷರು 1 ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಅದರ್ 3 ಮೆಂಬರ್ಸ್ ಅಂತ 1 + 1 + 3 = 5. ಟೋಟಲ್ ಆಗಿ ಯಾವುದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ಟೋಟಲ್ ಆಗಿರುವಂಥವರ ಸಂಖ್ಯೆ ಎಷ್ಟು ಅಂದರೆ 5 ಜನರು ಅಂತ ಒಂದು ಸ್ಪಷ್ಟವಾದಂಥ ಗೊತ್ತಿರಬೇಕಾಗುತ್ತೆ. ನೋಡಿ, ರಾಷ್ಟ್ರಾಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರನ್ನು ಅಂತಲ್ಲ ಈ ಒಂದು ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಜಾತಿಗಳಿಗೆ ಅಂತಲ್ಲ ಅವರು ನೇಮಕ ಮಾಡೋದನ್ನು ನೋಡ್ತೀವಿ. ಬೈ ದ ರೆಕಮೆಂಡೇಶನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸೆಂಟ್ರಲ್ ಹೂ ವಿಲ್ ಅಪಾಯಿಂಟ್ president will appoint these president, vice president as well as others 3 members of this commission ಅಂತ ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಅದರ ಜೊತೆಗೆ ಈ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧಿಕಾರಾವಧಿ ದ ಟೆನ್ಯೂರ್ ಆ್ಯಂಡ್ ಸೇವಾ ನಿಯಮಗಳು ಸರ್ವಿಸ್ ರೂಲ್ಸ್ ಏನಿದೆಯಲ್ಲ ಇವೆಲ್ಲ ನಿರ್ಧಾರ ಮಾಡೋದು ಯಾರಪ್ಪ ಅಂದರೆ ದ ಡಿಸಿಷನ್ ವಿಲ್ ಟೇಕ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನೋಡ್ತೇವೆ. ನಂತರದಲ್ಲಿ ಈ ಒಂದು ಸದಸ್ಯರ ಅಧಿಕಾರಾವಧಿ ಎಷ್ಟಿರುತ್ತಪ್ಪ ಅಂದ್ರೆ 3 ವರ್ಷಗಳು ಅಂತ ನೋಡ್ತೇವೆ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ನಲ್ಲಿರುವಂಥ 3 ಜನರ ಸದಸ್ಯರ ಒಂದು ಅಧಿಕಾರಾವಧಿ ಎಷ್ಟಿರುತ್ತಪ್ಪ ಅಂದರೆ 3 ವರ್ಷಗಳು ಅಂತ ನೋಡ್ತೇವೆ. ಹಾಗಾಗಿ ಪ್ರತಿಯೊಂದು ಫ್ಯಾಕ್ಟ್ಸ್ ಮತ್ತು ಕಾನ್ಸೆಪ್ಟನ್ನು ಸಂಪೂರ್ಣವಾಗಿ ವಿವರವನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಕಾರ್ಯಗಳೇನು, ವಾಟ್ ಆರ್ ದ ಫಂಕ್ಷನ್ಸ್ ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ಪರಿಶಿಷ್ಟ ಜಾತಿಯು ಗೆ ಸಂಬಂಧಿಸಿದಂತೆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಮತ್ತು ಕಾನೂನು ಆ್ಯಂಡ್ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಏನು ನೀಡಿರುವಂಥ ಒಂದು ರಕ್ಷಣೆ ಏನಿದೆಯಲ್ಲ ಪ್ರೊಟೆಕ್ಷನ್ ಅದರ ಬಗ್ಗೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳನ್ನು ಪರಿಶೀಲಿಸುವುದು ಮತ್ತು ಅವು ಹೇಗೆ ಕಾರ್ಯನಿರ್ವಹಿಸ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಇವ್ಯಾಲ್ಯುವೇಷನ್ ಮೌಲ್ಯಮಾಪನ ಮಾಡೋದು ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ನೋಡ್ತೇವೆ. ನಂತರದಲ್ಲಿ ಈ ಪರಿಶಿಷ್ಟ ಜಾತಿಗಳಿಗೆ ನೀಡಿರುವಂಥ ಹಕ್ಕುಗಳು ಏನಿದಾವಲ್ಲ ರೈಟ್ಸ್ ಮತ್ತು ರಕ್ಷಣೆ ಪ್ರೊಟೆಕ್ಷನ್ಗಳಿಗೆ ಅಂತಲ್ಲ ತೊಂದರೆಯಾದಲ್ಲಿ ಅಂತಲ್ಲ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆ ಮಾಡುವುದು ಕೂಡ ಇನ್ವೆಸ್ಟಿಗೇಷನ್ ಮಾಡುವುದು ಕೂಡ ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಒಂದು ಕಾರ್ಯವಾಗಿದೆ ಅಂತ ನೋಡ್ತೇವೆ. ಅದಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಸೋಷಿಯಲಿ ಆ್ಯಂಡ್ ಎಕನಾಮಿಕಲ್ ಡೆವಲಪ್ಮೆಂಟ್ ಬಗ್ಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ಕೊಡುವಂಥ ಜವಾಬ್ದಾರಿಯು ಕೂಡ ಯಾರ್ದಾಗಿರುತ್ತಪ್ಪ ಅಂದರೆ ಅದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗಿರುತ್ತೆ ಅಂತ ನಾವು ನೋಡ್ತೇವೆ. ಅದಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ವೆಲ್ ಆ್ಯಸ್ ಸ್ಟೇಟ್ ಗೌರ್ಮೆಂಟ್ ಏನಿದೆಯಲ್ಲ ಅದರ ಅಭಿವೃದ್ಧಿಯನ್ನು ಎಷ್ಟರ ಮಟ್ಟಿಗೆ ಸಾಧಿಸಿವೆ ಎಂಬುದರ ಬಗ್ಗೆ ಮೌಲ್ಯಮಾಪನವು ಕೂಡ ಈ ಒಂದು ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯರೇ. ನಂತರದಲ್ಲಿ ನೋಡಿ ಈ ರಕ್ಷಣೆ ಆಗಿರಬಹುದು, ನಂತರದಲ್ಲಿ ಅದರ ಬಗ್ಗೆ ಕಲ್ಯಾಣ ಆಗಿರಬಹುದು, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಸೋಷಿಯಲ್ ಆ್ಯಂಡ್ ಎಕಾನಾಮಿಕಲ್ ಡೆವಲಪ್ಮೆಂಟ್ ಸಾಧಿಸೋಗೋಸ್ಕರ ಸಂವಿಧಾನದಿಂದ ನೀಡಲ್ಪಟ್ಟಂಥ ರಕ್ಷಣೋಪಾಯಗಳ ಪರಿಣಾಮವಾಗಿ ಅನುಷ್ಠಾನಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅಂತಲ್ಲ ಸಲಹೆ ನೀಡುವಂಥ ಜವಾಬ್ದಾರಿ ಯಾರ್ದಾಗಿದೆ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ನಂತರದಲ್ಲಿ ನೋಡಿ ಈ ರಕ್ಷಣೆ ಆಗಿರಬಹುದು, ಅಭಿವೃದ್ಧಿ ಆಗಿರ್ಬೋದು ಮತ್ತು ಪ್ರಗತಿಯನ್ನು ಸಾಧಿಸಲು ರಾಷ್ಟ್ರಾಧ್ಯಕ್ಷರು ಅಂತಲ್ಲ ವಹಿಸುವಂಥ ಇತರ ಕಾರ್ಯಗಳನ್ನು ನಿರ್ವಹಿಸುವಂತಹ ಒಂದು
ಕೆಲಸ ಯಾರ್ದು ಅಂದರೆ ಅದುವೇ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದು ಅಂತ ನೋಡ್ತೀವಿ ಆತ್ಮೀಯ ಸ್ನೇಹಿತರೆ. ಇವೆಲ್ಲವುಗಳು ಕೂಡ ನಾವು ಇಲ್ಲಿವರೆಗೆ ಏನಂತಾರಲ್ಲ ಈ ಪರಿಶಿಷ್ಟ ಜಾತಿಗಳ ಒಂದು ರಾಷ್ಟ್ರೀಯ ಆಯೋಗದ ಪ್ರಮುಖವಾದಂತಹ ಕಾರ್ಯಗಳು ಏನಂತ ನೋಡಿದ್ದೇವೆ. ಆ ನಂತರ ದ ರಿಪೋರ್ಟ್ ಅವರು ಅಂತಾರಲ್ಲ ರಚನೆ ಮಾಡಿದಂತಹ ಒಂದು ವರದಿ ಏನಿದೆಯಲ್ಲ ಯಾರಿಗೆ ಅದನ್ನು ತಲುಪಿಸುತ್ತೆ ಅಂತ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನೋಡಿ, ಇಲ್ಲಿವರೆಗೂ ಅಂತಲ್ಲ ಈ ಒಂದು ಭಾರತ ದೇಶದಲ್ಲಿ ಏನಂತಾರಲ್ಲ ಆ ಒಂದು ಬದಲಾವಣೆ ಏನಿದೆಯಲ್ಲ ಪರಿಶಿಷ್ಟ ಜಾತಿಗಳಿಗೆ ಅವರ ಅಭಿವೃದ್ಧಿಗೋಸ್ಕರ ಮಾಡಿದಂಥ ಈ ಒಂದು ಆಯೋಗ ಮಾಡಿದಂಥ ಆ ವರದಿಯನ್ನು ಯಾರಿಗೆ ಕೊಡುತ್ತಪ್ಪ ಅಂತ ದಟ್ ವಿಲ್ ಗಿವ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತ ದೇಶದ ರಾಷ್ಟ್ರಾಧ್ಯಕ್ಷನಂತಲ್ಲ ತಮ್ಮ ವರದಿಯನ್ನು ಒಪ್ಪಿಸ್ತಾರೆ. ಆವಾಗ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ತಮಗೆ ಪರಿಶಿಷ್ಟ ಜಾತಿಯ ಆಯೋಗದ ಒಂದು ವರದಿ ತಲುಪಿದ ನಂತರ ರಾಷ್ಟ್ರಾಧ್ಯಕ್ಷರು ಅದು ಎಲ್ಲಿ ಅನ್ನೋದನ್ನ ಮಂಡನೆ ಮಾಡ್ತಾರೆ ಅಂದ್ರೆ ದಟ್ ಈಸ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಭಾರತದ ಸಂಸತ್ತಿನಲ್ಲಿ ಏನಂತಲ್ಲ ಅದು ಮಂಡನೆ ಮಾಡೋದನ್ನು ನೋಡ್ತೇವೆ. ಆವಾಗ ಯಾವಾಗ ಆ ಆಯೋಗ ಮಾಡಿದಂಥ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ಮತ್ತು ಸರ್ಕಾರ ಯಾವುದೇ ಶಿಫಾರಸುಗಳನ್ನು ಒಪ್ಪಿಕೊಳ್ಳದಿದ್ದರೆ ಅದಕ್ಕೆ ಕಾರಣಗಳನ್ನು ವಿವರಿಸುವಂಥ ಪತ್ರವನ್ನು ಕೂಡ ಈ ಒಂದು ವರದಿಯನ್ನು ಹೊಂದಿರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯರೇ. ನಂತರದಲ್ಲಿ ನೋಡಿ, ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಥ ಆಯೋಗದ ಯಾವುದೇ ವರದಿ ಇದ್ದರೆ ಆವಾಗ ಅದು ರಾಷ್ಟ್ರಾಧ್ಯಕ್ಷರು ನೇರವಾಗಿ ಯಾರಿಗೆ ತಲುಪಿಸ್ತಾರೆ ಅಂದರೆ ಆಯಾ ರಾಜ್ಯದ ರಾಜ್ಯಪಾಲರಿಗೆ, ಗವರ್ನರ್ ಆಫ್ ದ ಸ್ಟೇಟ್ಸ್ಗೆ ಅಂತಲ್ಲ ಆ ರಾಜ್ಯಕ್ಕೆ ಸಂಬಂಧಿಸಿದಂಥ ಯಾವುದೇ ಒಂದು ಪರಿಶಿಷ್ಟ ಜಾತಿಯ ವರದಿಯನ್ನು ಯಾರಿಗೆ ತಲುಪಿಸ್ತಾರೆ ಅಂದರೆ ಆ ಗವರ್ನರ್ ಆಫ್ ದ ಸ್ಟೇಟ್ ಅಂತ ತಲುಪಿಸ್ತಾರೆ. ಯಾವಾಗ ಆ ಒಂದು ಗವರ್ನರ್ಗೆ ರಾಜ್ಯಪಾಲರಿಗೆ ಆ ವರದಿಯನ್ನು ತಲುಪುತ್ತೋ ಆವಾಗ ರಾಜ್ಯಪಾಲರು ತಮ್ಮ ತಮ್ಮ ರಾಜ್ಯದಲ್ಲಿರುವಂಥ ರಾಜ್ಯ ಶಾಸಕಾಂಗ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ಏನಂತಲ್ಲ ತಮ್ಮ ವರದಿಯನ್ನು ಮಂಡಿಸೋದನ್ನು ನೋಡ್ತೇವೆ. ರಾಷ್ಟ್ರಾಧ್ಯಕ್ಷರು ತಮ್ಮ ವರದಿಯನ್ನು ಕೇಂದ್ರದಲ್ಲಿ ಎಲ್ಲಿ ಸಂಸತ್ತಿನಲ್ಲಿ ಪಾರ್ಲಿಮೆಂಟಲ್ಲಿ ತಮ್ಮ ವರದಿಯನ್ನು ಮಂಡನೆ ಮಾಡಿದ್ರೆ ಆ ರಾಜ್ಯದ ರಾಜ್ಯಪಾಲರಿಗೆ ದೊರೆತಂತಹ ಒಂದು ವರದಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಅವರು ಅಂತಲ್ಲ ಆಯಾ ರಾಜ್ಯದ ಅಂತಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ರಾಜ್ಯ ಶಾಸಕಾಂಗದಲ್ಲಿ ಅಂತಲ್ಲ ತಮ್ಮ ವರದಿಯನ್ನು ಮಾಡೋದನ್ನು ನಾವು ನೋಡ್ತೇವೆ ಇಲ್ಲಿ ಅಂತಲ್ಲ ಮಂಡನೆ ಮಾಡೋದನ್ನು. ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ಯಾವುದೇ ಒಂದು ಕ್ರಮಗಳನ್ನು ತೆಗೆದುಕೊಂಡ್ರೆ ನಂತರದಲ್ಲಿ ಅಥವಾ ಸರ್ಕಾರದ ಆಯೋಗದ ಯಾವುದೇ ಶಿಫಾರಸುಗಳನ್ನು ಅಥವಾ ಪರಿಗಣಿಸದಿದ್ದಲ್ಲಿ ಯಾವಾಗ ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಸರಿಯ ಹೊಂದುವಂಥ ಕಾರಣಗಳನ್ನು ಹೊಂದಿದಂಥ ಪತ್ರವನ್ನು ಕೂಡ ಈ ಒಂದು ವರದಿ ಹೊಂದಿರುತ್ತೆ ಅಂತ ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಅಂತಲ್ಲ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಏನಿದೆಯಲ್ಲ ಅದು ಅಂತಲ್ಲ ರಾಷ್ಟ್ರಾಧ್ಯಕ್ಷರಿಗೆ ಒಪ್ಪಿಸಿದಂಥ ವರದಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಪಾರ್ಲಿಮೆಂಟಲ್ಲಿ ಅಂತಲ್ಲ ಅದು ಮಂಡನೆ ಮಾಡಿದ್ರೆ ಆಯಾ ರಾಜ್ಯಗಳು ಅಂತಲ್ಲ ಭಾರತದಲ್ಲಿರುವಂಥ 28 ರಾಜ್ಯಗಳಿಗೆ ಸಂಬಂಧಿಸಿದ ವರದಿ ಏನಾದರೂ ಇದ್ದರೆ ಆ ಒಂದು ಪ್ರೆಸಿಡೆಂಟ್ ಏನಿದೆಯಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಯಾರಿಗೆ ಅಂತಲ್ಲ ತಲುಪಿಸ್ತಾರೆ ಅಂದರೆ ಗವರ್ನರ್ ಆಫ್ ದ ಸ್ಟೇಟ್ ಅಂತಲ್ಲ ಆಯಾ ರಾಜ್ಯದ ಯಾರಿಗೆ ರಾಜ್ಯಪಾಲರಿಗೆ ಅಂತಲ್ಲ ತಲುಪಿಸ್ತಾರೆ. ಇಲ್ಲಿ ಅಂತ ಪ್ರೆಸಿಡೆಂಟ್ ಅವರು ಅಂತಲ್ಲ ಕೇಂದ್ರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಂತಲ್ಲ ಒಂದು ವಿಷಯ ಮಂಡನೆ ಮಾಡಿದ್ರೆ ವರದಿಯನ್ನು ಮಂಡನೆ ಮಾಡಿದ್ರೆ ಗವರ್ನರ್ ಅವರು ಅಂತಲ್ಲ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಅಂತಲ್ಲ ಆ ಒಂದು ವರದಿಯನ್ನು ಮಂಡನೆ ಮಾಡೋದನ್ನು ನೋಡ್ತೇವೆ. ನಂತರದಲ್ಲಿ ನೋಡಿ, ಈ ಆಯೋಗದ ಅಧಿಕಾರಗಳ ಬಗ್ಗೆ ನೋಡೋಣ. ಪವರ್ಸ್ ಆಫ್ ದ ಕಮಿಷನ್ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ತನ್ನ ಕಾರ್ಯಕ್ಕೆ ಸಂಬಂಧಿಸಿದಂಥ ವಿಧಾನ ಮತ್ತು ನಿಯಮಗಳನ್ನು ರಚಿಸುವ ಅಧಿಕಾರ, ಯಾವುದೇ ವಿಷಯದ ವಿಚಾರಣೆ ಹಾಗೂ ದೂರುಗಳನ್ನು ಕುರಿತು ಅಂತಲ್ಲ ತನಿಖೆ ನಡೆಸುವುದಕ್ಕೆ ಅಂತಲ್ಲ ಸಂಬಂಧಿಸಿದಂತೆ ಸಿವಿಲ್ ನ್ಯಾಯಾಲಯಕ್ಕೆ ಇರುವಂತಹ ಎಲ್ಲ ಅಧಿಕಾರಗಳು ಅಂತಲ್ಲ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಲ್ಲ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಎಷ್ಟೊಂದು ಅಂತಲ್ಲ ಆ ಅಧಿಕಾರ ಇರುತ್ತಪ್ಪ ಅಂದರೆ ಯಾವುದೇ ಒಂದು ಸಿವಿಲ್ ನ್ಯಾಯಾಲಯ ಸಿವಿಲ್ ಕೋರ್ಟ್ ಇದೆಯಲ್ಲ ಅದಕ್ಕಿರುವಂಥ ಎಲ್ಲ ಒಂದು ಅಧಿಕಾರವನ್ನು ಹೊಂದಿರುತ್ತದೆ. ನೋಡಿ, ಪ್ರಮುಖವಾಗಿ ಅವರ ಅಧಿಕಾರಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಭಾರತದ ಯಾವುದೇ ಭಾಗದಲ್ಲಿ ಇರುವ ಯಾವುದೇ ವ್ಯಕ್ತಿಯ ಮುಂದೆ ಹಾಜರಾಗುವಂತೆ ಏನಂತಲ್ಲ ಅವರಿಗೆ ಸಮನ್ಸ್ ನೀಡುವುದು ಕೂಡ ಇವರ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಅದಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಿಸಿದ ಯಾವುದೇ ಒಂದು ದಾಖಲೆಯನ್ನು ಒದಗಿಸುವಂತೆ ಆಜ್ಞೆ ನೀಡುವುದು ಕೂಡ ಇವರ ಒಂದು ಅಧಿಕಾರವಾಗಿರುತ್ತೆ. ನಂತರದಲ್ಲಿ ನೋಡಿ, ಸಾಕ್ಷ್ಯಗಳನ್ನು ಸ್ವೀಕರಿಸುವುದು ಕೂಡ ಇವರ ಒಂದು ಅಧಿಕಾರವಾಗಿರುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಈ ಸಾಕ್ಷ್ಯಗಳು ಮತ್ತು ದಾಖಲೆಗಳನ್ನು ಪರೀಕ್ಷಿಸುವಂತೆ ಆಜ್ಞಾಪಿಸುವುದು ಕೂಡ ಈ ಒಂದು ಪರಿಶಿಷ್ಟ ಜಾತಿಗಳ ಒಂದು ರಾಷ್ಟ್ರೀಯ ಆಯೋಗದ ಒಂದು ಅಧಿಕಾರವನ್ನು ಹೊಂದಿರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯರೇ. ನಂತರದಲ್ಲಿ ನೋಡಿ, ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಅಂತಲ್ಲ ಯಾವುದೇ ಒಂದು ಸಾರ್ವಜನಿಕ ದಾಖಲೆ ಏನಿದೆಯಲ್ಲ ಅದನ್ನು ತರಿಸಿಕೊಳ್ಳುವಂಥ ಅಧಿಕಾರವೂ ಕೂಡ ಒಂದು ಭಾರತ ದೇಶದ
ಯಾವುದು ರಾಷ್ಟ್ರೀಯ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಅದು ಪರಿಶಿಷ್ಟ ಜಾತಿಗಳಿಗೆ ಅಂತ. ಅಂದರೆ ಭಾರತದಲ್ಲಿರುವಂಥ ಪರಿಶಿಷ್ಟ ಜಾತಿಯ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹೀಗೆ ಎಲ್ಲ ರಂಗದಲ್ಲಿ ಕೂಡ ಅವರಿಗೆ ಮುಖ್ಯವಾಹಿನಿಗೆ ತರಬೇಕು, ಅವರ ಎಲ್ಲ ಆಯಾಮಗಳಲ್ಲೂ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬೇಕೆನ್ನುವಂಥ ಸದುದ್ದೇಶದಿಂದ ಅಂತಲ್ಲ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಈ ಅದ್ಭುತ ಸಂವಿಧಾನ ಅಂತಲ್ಲ, ಇಲ್ಲಿರುವಂಥ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದ ಅವಕಾಶವನ್ನು ಸಿಗಬೇಕು ಅಂತ ಅದ್ಭುತವಾದ ರಚನೆಯನ್ನು, ಅವರ ಒಂದು ಮುನ್ನೋಟ, ವಿಜನರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವೆಲ್ಲ ಅಂಶಗಳನ್ನು ತಿಳಿದುಕೊಂಡಾಗ ನಾವು ನೋಡ್ತೇವೆ. ಹಾಗಾಗಿ ಅಂತಲ್ಲ ಭಾರತ ಸಂವಿಧಾನದ ಪೀಠಿಕೆ ಶುರುವಾಗೋದೇ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಎನ್ನುವಂಥ ಪರಿಕಲ್ಪನೆಯಾಗಿ ಭಾರತದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನುವಂಥ ಪರಿಕಲ್ಪನೆ ಕೊಟ್ಟವರು ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ. ಹಾಗಾಗಿ ಅವರು ವಿಶೇಷವಾಗಿ ಅಂತಲ್ಲ ಅವರು ಹೇಳುವಂಥ ಒಂದು ಶಿಕ್ಷಣ ಸಂಘಟನೆ ಹೋರಾಟವನ್ನು ಕೂಡಿದಾಗ ಮಾತ್ರ ಭಾರತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಅಂತಲ್ಲ ಎಲ್ಲರೂ ನ್ಯಾಯಯುತವಾಗಿ ಬದುಕಬಹುದು ಅನ್ನುವಂಥ ಪರಿಕಲ್ಪನೆ ಕೊಟ್ಟವರು ಅಂತಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತೇವೆ. ಈ ಸಂವಿಧಾನ ಶಿಲ್ಪಿ ಅಂತ ಮೊದಲನೇ ಬಾರಿಗೆ ಕರೆದವರು ಯಾರಪ್ಪ ಅಂದರೆ ಅವರಿಗೆ MV ಪೈಲಿ ಅವರು ಅಂತಲ್ಲ ಇವರಿಗೆ ಸಂವಿಧಾನ ಶಿಲ್ಪಿ ಎನ್ನುವಂಥ ಒಂದು ಅನ್ವರ್ಥ ನಾಮವನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ, ರಾಷ್ಟ್ರಾಧ್ಯಕ್ಷರು ನಿರ್ಧರಿಸಿರುವ ಇತರೆ ವಿಷಯಗಳನ್ನು ಪರೀಕ್ಷಿಸುವ ಆದೇಶ ನೀಡುವುದು ಕೂಡ ಇವರ ಒಂದು ಕರ್ತವ್ಯಗಳಲ್ಲಿ ಅಥವಾ ಅಧಿಕಾರಗಳಲ್ಲಿ ಒಂದಾಗಿರುತ್ತೆ ಅಂತ ನಾವು ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ವಿಶೇಷವಾಗಿ ಅಂತಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಸಂಪೂರ್ಣವಾದಂಥ ವಿವರವನ್ನು ನಾವಿಲ್ಲೇನಂತಲ್ಲ ಇಲ್ಲಿವರೆಗೆ ನೋಡಿದ್ದೇವೆ. ನಂತರದಲ್ಲಿ ನೋಡಿ ಎರಡನೇ ಆಯೋಗವನ್ನು ನೋಡ್ತೇವೆ, ಅದುವೇ ಅಂತಲ್ಲ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. ಇಲ್ಲಿವರೆಗೆ ಸಂಪೂರ್ಣವಾಗಿ ಏನು ನಾವು ತಿಳಿದುಕೊಂಡೇವಲ್ಲ, ಒಂದು ಸಲ ಇನ್ನೊಂದು ನೋಡಿ ಭಾರತ ಸಂವಿಧಾನದ ಒಂದು ವಿಶೇಷ ಗುಟ್ಟನ್ನು ಅತ್ಯಂತ ಸರಳವಾಗಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡುವಾಗ ನೀವೆಲ್ಲ ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ ಎಲ್ಲವನ್ನು ಅಧ್ಯಯನ ಮಾಡ್ತೀರಿ. ಅತ್ಯಂತ ಸರಳವಾದಂಥ ಒಂದು ಕೇಕ್ ವಾಕ್ ಥರ ಅಂತಲ್ಲ ಅಧ್ಯಯನ ಮಾಡುವಂಥ ಒಂದು ವಿಷಯ ಯಾವುದು ಅಂದರೆ ಭಾರತ ಸಂವಿಧಾನ. ಅಂದರೆ ಒಂದು ಕಾನ್ಸೆಪ್ಟನ್ನು ಸರಿಯಾಗಿ ತಿಳ್ಕೊಂಡು ಬಿಟ್ಟರೆ ಇನ್ನೊಂದು ಕಾನ್ಸೆಪ್ಟ್ ಅದನ್ನು ಬೆನ್ನತ್ತುತ್ತೆ ಅಂತ ನೋಡ್ತೀವಿ. ನೋಡಿ, ಕೇಂದ್ರದಲ್ಲಿ ನಾವು ರಾಷ್ಟ್ರಾಧ್ಯಕ್ಷರನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆವು ಅಂದ್ರೆ ಅದರಂಥ ಪ್ರಮುಖವಾದಂಥ ವಿಷಯಗಳನ್ನು ಬಗ್ಗೆ ಅಂತೆಲ್ಲ ಕೆಲಸ ಕಾರ್ಯಗಳು ಮಾಡೋದು ರಾಜ್ಯದಲ್ಲಿ ಅಂತೆಲ್ಲ ಗವರ್ನರನ್ನು ಅದು ಫಾಲೋ ಅಪ್ ಮಾಡ್ತಾ ಹೋಗುತ್ತೆ. ನಂತರದಲ್ಲಿ ನೋಡಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದೆವು ಅಂದರೆ ಅವರ ಅಧಿಕಾರಗಳು, ಅವರ ಕಾರ್ಯಗಳ ಬಗ್ಗೆ ಇಲ್ಲಿ ನಾವು ರಾಜ್ಯದಲ್ಲಿ ಅಂತೆಲ್ಲ ಮುಖ್ಯಮಂತ್ರಿಗಳ ಒಂದು ಕೆಲಸ ಕಾರ್ಯಗಳು ಹೆಚ್ಚು ಕಮ್ಮಿ ಅಂತೆಲ್ಲ ಸಮಾನವಾಗಿರೋದನ್ನು ನಾವು ನೋಡ್ತೇವೆ. ನೋಡಿ, ಲೋಕಸಭೆಯ ಬಗ್ಗೆ ಸ್ಪಷ್ಟವಾಗಿ ನಾವು ಅಧ್ಯಯನ ಮಾಡಿದೆವು ಅಂದ್ರೆ ಯಾವುದೇ ಒಂದು ರಾಜ್ಯದಲ್ಲಿರುವಂತಹ ವಿಧಾನಸಭೆಯು ಕೂಡ ಅತ್ಯಂತ ಸ್ಪಷ್ಟವಾಗಿ ಅಂತಲ್ಲ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುತ್ತೆ. ನಂತರದಲ್ಲಿ ಅಂತಲ್ಲ ರಾಜ್ಯಸಭೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆವು ಅಂದ್ರೆ ಆಯಾ ರಾಜ್ಯದ ವಿಧಾನ ಪರಿಷತ್ತನ್ನು ಕೂಡ ನಾವು ಸಂಪೂರ್ಣವಾಗಿ ಅಂತಲ್ಲ ಅಧ್ಯಯನ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಈ ಎಲ್ಲ ಹಿನ್ನೆಲೆಗಳನ್ನು ಯಾಕೆ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿವರೆಗೆ ನಾವು ನೋಡಿದ್ದೀವಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಇಲ್ಲಿವರೆಗೆ ಆದಂಥ ಅವರ ಅಧಿಕಾರಗಳು, ಅವರ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ನೀವು ಅರಿವಾಗಿದ್ದರೆ ಮುಂಬರುವಂತಹ ಇದೇನಿದೆಯಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಪಂಗಡ ಬಗ್ಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಅದೇ ವಿಷಯಗಳನ್ನು ಫಾಲೋ ಅಪ್ ಮಾಡ್ಕೊಳ್ಳೋ ಹೋಗೋದನ್ನು ಇಲ್ಲಿ ನೋಡ್ತೇವೆ. ಹಾಗಾಗಿ ಮೊದಲ ಬಾರಿಗೆ ಈ ಆಯೋಗ 2004ರಲ್ಲಿ ಅಂತಲ್ಲ ಅಸ್ತಿತ್ವಕ್ಕೆ ಬಂದಾಗ ಕುನ್ವರ್ ಸಿಂಗ್ ಅವರು ಅಂತಲ್ಲ ಅಧ್ಯಕ್ಷರಾಗಿರುವುದನ್ನು ನೋಡ್ತೇವೆ. ಯಾವುದಕ್ಕೆ? ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಇವರು ಅಧ್ಯಕ್ಷರಾಗಿರಬೇಕು. ಪ್ರಸ್ತುತವಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಹೂ ಇಸ್ ದ ಪ್ರೆಸೆಂಟ್ ಪ್ರೆಸಿಡೆಂಟ್ ಅಂತ ನೋಡಿದಾಗ ಅಂತರ್ ಸಿಂಗ್ ಆರ್ಯ ಅಂತ ನೋಡ್ತಾ ಇದ್ದೇವೆ. ನೀವೆಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಪ್ರೆಸೆಂಟ್ ಆಗಿ ಅಂತಲ್ಲ ಈ ಒಂದು ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಅಂತಲ್ಲ ಸೇವೆ ಸಲ್ಲಿಸಿದವರು ಯಾರಪ್ಪ ಅಂದ್ರೆ ಅಂತಲ್ಲ ಅಂತರ್ ಸಿಂಗ್ ಆರ್ಯ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆತ್ಮೀಯರೇ. ನೋಡಿ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೇವೆ. 2003 89ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಅಂತಲ್ಲ ಇಲ್ಲಿ ಅಂತಲ್ಲ ವಿಶೇಷವಾಗಿ 338ನೇ ವಿಧಿಗೆ ಅಂತಲ್ಲ ಇಲ್ಲಿ ತಿದ್ದುಪಡಿ ತಂದಾಗ 89ನೆಯ ಸಂವಿಧಾನ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 338 ವಿಧಿ ಅಂತ ಸೇರಿಸಿ ಅಂತಲ್ಲ ಪರಿಶಿಷ್ಟ ಪಂಗಡಗಳಿಗೆ ವಿಶೇಷವಾಗಿ ಒಂದು ಪ್ರತ್ಯೇಕವಾದಂಥ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಅಂತ. ನೋಡಿ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂದರೆ 338ನೇ ವಿಧಿ ಅಂತ ನಾವು ನೋಡ್ತೇವೆ. ಹಾಗಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಸಂಬಂಧಪಟ್ಟಿದ್ದು ಯಾವುದು ಅಂದರೆ 338ನೇ ವಿಧಿ. ಇದನ್ನೆಲ್ಲ ಪ್ರತ್ಯೇಕವಾಗಿ ಅಂತಲ್ಲ ಒಂದು ಆಯೋಗ ರಚನೆಗೆ ಅನುಕೂಲವಾಗಿರುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತ ಇದನ್ನು ಕರಿತಾ ಇದ್ದೇವೆ. ಅದುವೇ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಆತ್ಮೀಯ ಸ್ನೇಹಿತರೆ.
ನಂತರದಲ್ಲಿ ನೋಡಿ ನಿಮಗೆ ಪರಿಶಿಷ್ಟ ಪಂಗಡಗಳ ಪ್ರತ್ಯೇಕ ರಾಷ್ಟ್ರೀಯ ಆಯೋಗವನ್ನು ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದ್ರೆ ಅದು ಕೂಡ ಅಂತಲ್ಲ 2004ರಲ್ಲಿ ಅಸ್ತಿತ್ವಕ್ಕೆ ಬಂದಿರೋದನ್ನು ನೋಡ್ತೇವೆ. ಹೇಗೆ ನಾವು ಅಂತಲ್ಲ ಪರಿಶಿಷ್ಟ ಜಾತಿಗಳಲ್ಲಿ ಏನು ಅಧ್ಯಯನ ಮಾಡಿದ್ದೇವಲ್ಲ ಅದಕ್ಕೆ ಆ ಒಂದು ಆಯೋಗಕ್ಕೆ ಒಬ್ಬರು ಅಧ್ಯಕ್ಷರು ಮತ್ತು ಒಬ್ಬರು ಉಪಾಧ್ಯಕ್ಷರು ಮತ್ತು ಇತರ ಪೂರ್ಣಕಾಲಿಕ 3 ಸದಸ್ಯರು 1+1+3 ಟೋಟಲ್ 5 ಅಂತ ನೋಡ್ತೇವೆ. ಹಾಗಾಗಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 5. ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 3 ಜನ ಪೂರ್ಣಕಾಲಿಕ ಸದಸ್ಯರು ಅಂತ ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ ಈ ಒಂದು ಸದಸ್ಯರ ಅವಧಿ ಮತ್ತು ಸೇವಾ ನಿಯಮಗಳನ್ನು ನಿರ್ಧಾರ ಮಾಡುವುದು ಯಾರಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಅದುವೇ ಪ್ರೆಸೆಂಟ್ ಆಗಿ ಯಾರಿದಾರಪ್ಪ ಅಂದರೆ ಸಂತಾಲ ಬುಡಕಟ್ಟು ಜನಾಂಗದಿಂದ ಬಂದಂತಹ ಮಹಿಳೆ ಯಾರಪ್ಪ ಅಂದರೆ ಭಾರತದ ಮೊದಲ ಪ್ರೆಸಿಡೆಂಟ್ ಹೇಳ್ತೀವಿ ರಾಷ್ಟ್ರಾಧ್ಯಕ್ಷರನ್ನು. ಅವರು ಅಂತಲ್ಲ ಈ ಸದಸ್ಯರ ಅವಧಿ ಮತ್ತು ಸೇವಾ ನಿಯಮಗಳನ್ನು ಏನು ಮಾಡ್ತಾರೆ ಅಂದ್ರೆ ನಿರ್ಧಾರ ಮಾಡ್ತಾರೆ ಅಂತ ನೋಡ್ತೇವೆ. ಹಾಗಾಗಿ ಸದಸ್ಯರ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ ಅಂತ ನೋಡಿದಾಗ 3 ವರ್ಷಗಳ ಕಾಲ ಇವರ ಒಂದು ಸದಸ್ಯರ ಅಧಿಕಾರ ಅವಧಿ ಇರುತ್ತೆ ಅಂತ ನೋಡ್ತೇವೆ. ಹಾಗಾಗಿ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಕಾರ್ಯಗಳು ಏನು ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಈ ಭಾರತ ಸಂವಿಧಾನ ನೀಡಿರುವಂತಹ ಮತ್ತು ಕಾನೂನುಗಳು ನೀಡಿರುವಂತಹ ರಕ್ಷಣೆಗೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳನ್ನು ಪರಿಶೀಲಿಸುವುದು ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡುವುದು ಕೂಡ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಅಂತಲ್ಲ ಕಾರ್ಯವಾಗಿರುತ್ತೆ, ಫಂಕ್ಷನ್ ಅಂತ ನಾವು ತಿಳ್ತೇವೆ. ಅದ್ರ ಜೊತೆಗೆ ಈ ಪರಿಶಿಷ್ಟ ಪಂಗಡಗಳ ಹಕ್ಕುಗಳು ಮತ್ತು ರಕ್ಷಣೆಗೆ ತೊಂದರೆಯಾದಲ್ಲಿ ಆ ಪ್ರಕರಣಗಳಿಗೆ ಸಂಬಂಧಿಸಿದಂಥ ತನಿಖೆ ಇನ್ವೆಸ್ಟಿಗೇಷನ್ ಮಾಡುವುದು ಕೂಡ ಈ ಒಂದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಕಾರ್ಯವಾಗಿರುತ್ತೆ ಅಂತ ನೋಡ್ತೇವೆ. ಅದಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದೆ ಅಂತೆ. ಇಟ್ಸ್ ರಿಲೇಟೆಡ್ ಟು ಸೋಷಿಯಲ್ ಆ್ಯಂಡ್ ಎಕಾನಮಿಕಲ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ಅಂತ ಸಂಬಂಧಿಸಿದ್ದಕ್ಕೆ ಸರ್ಕಾರಕ್ಕೆ ಸಲಹೆ ಕೊಡುವಂಥ ಜವಾಬ್ದಾರಿಯು ಕೂಡ ಇದರಾಗಿರುತ್ತೆ ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಗೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಎಷ್ಟರ ಮಟ್ಟಿಗೆ ಅಂತಲ್ಲ ಸಾಧಿಸಿವೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಮೌಲ್ಯಮಾಪನ ಮಾಡುವುದು ಕೂಡ ಇದರ ಒಂದು ಕೆಲಸ ಕಾರ್ಯವಾಗಿರುತ್ತೆ ಅಂತ ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ ಒಂದು ರಕ್ಷಣೆಯಾಗಿರಬಹುದು, ಕಲ್ಯಾಣ ಆಗಿರಬಹುದು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಾಧಿಸಲು ಸಂವಿಧಾನ ನೀಡಲ್ಪಟ್ಟಂಥ ರಕ್ಷಣೋಪಾಯಗಳನ್ನು ಪರಿಣಾಮಕಾರಿಯಾಗಿ ಅಂತಲ್ಲ ಅನುಷ್ಠಾನಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಂತ ಸಲಹೆ ನೀಡುವಂಥ ಕೆಲಸ ಕಾರ್ಯ ಯಾವುದು ಅಂದರೆ ಅದುವೇ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ವಿಶೇಷವಾಗಿ ಈ ಟ್ರೈಬ್ಸ್ ಜನಾಂಗ ಅಂದರೆ ಬುಡಕಟ್ಟು ಜನಾಂಗ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವುದರಿಂದ ಮತ್ತು ಈ ಪರಿಶಿಷ್ಟ ಜಾತಿಗಳು ಜನ ಅಂತಲ್ಲ ಇಲ್ಲಿ ಅಂತಲ್ಲ ನಾಡಿನಲ್ಲಿ ವಾಸಿಸುವುದರಿಂದ ಅವರ ಸಂಸ್ಕೃತಿ ಮತ್ತು ಅವರ ಅಂತಲ್ಲ ಅವಶ್ಯಕತೆಗಳು ವಿಭಿನ್ನವಾಗಿರೋದ್ರಿಂದನೇ ಅಂತಲ್ಲ ಅದನ್ನಂತಲ್ಲ 2004ರಲ್ಲಿ ವಿಭಿನ್ನವಾದಂತಹ ಒಂದು ಪ್ರತ್ಯೇಕವಾದಂಥ ಆಯೋಗಗಳನ್ನು ಮಾಡಲಾಗಿದೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ರಕ್ಷಣೆಯಾಗಿರಬಹುದು, ಅವರ ಅಭಿವೃದ್ಧಿ ಆಗಿರಬಹುದು ಮತ್ತು ಪ್ರಗತಿ ಸಾಧಿಸಲು ರಾಷ್ಟ್ರಾಧ್ಯಕ್ಷರು ವಹಿಸುವಂಥ ಇತರ ಕಾರ್ಯಗಳನ್ನು ಮಾಡುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಅದುವೇ ಅಂತಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ಹಾಗಾದರೆ ಈ ಹಿಂದೆ ನಾವು ತಿಳಿದುಕೊಂಡಿದ್ದೇವಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ಅದೇ ತೆರನಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ನ ವರದಿ ಯಾವ ರೀತಿಯಾಗಿ ಯಾರಿಗೆ ತಲುಪಿಸ್ತಾರೆ, ಇದು ಎಲ್ಲಿ ಮಂಡನೆ ಆಗುತ್ತೆ ಅಂತ ನೋಡ್ತಾ ಬಂದರೆ ರಾಷ್ಟ್ರಾಧ್ಯಕ್ಷರಿಗೆ ಅಂತಲ್ಲ ಆ ಒಂದು ವರದಿ ಏನಂತಲ್ಲ ವಾರ್ಷಿಕ ವರದಿ ಏನಂತಲ್ಲ ತಲುಪಿಸ್ತಾರೆ. ಅಂದರೆ ಇಲ್ಲಿ ನೋಡಿ ಸ್ಪಷ್ಟವಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಏನಿದೆಯಲ್ಲ ಅದು ವಾರ್ಷಿಕ ವರದಿಯನ್ನು ಯಾರಿಗೆ ತಲುಪಿಸುತ್ತೆ ಅಂದರೆ ದಟ್ ಈಸ್ ಕಾಲ್ಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ ಒಂದು ದೇಶದ ರಾಷ್ಟ್ರಾಧ್ಯಕ್ಷರಿಗೆ ಆ ಒಂದು ವರದಿಯನ್ನು ಇಟ್ ವಿಲ್ ಸಬ್ಮಿಟ್ ಇಟ್ಸ್ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆವಾಗ ಆ ಪ್ರೆಸಿಡೆಂಟ್ ಏನು ಮಾಡ್ತಾರಪ್ಪ ಅಂದ್ರೆ ಅದು ಅಂತಲ್ಲ ಭಾರತ ಸಂವಿಧಾನದ ಒಂದು ಪಾರ್ಲಿಮೆಂಟಲ್ಲಿ ಸಂವಿಧಾನದ ಒಂದು ಸಂಸತ್ತಿನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಏನು ಮಾಡ್ತಾರೆ ಅಂದರೆ ಮಂಡನೆ ಮಾಡೋದನ್ನು ನೋಡ್ತೇವೆ. ನಂತರಲ್ಲಿ ಆಕಸ್ಮಿಕ ನೋಡಿ ಯಾವುದೇ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವರದಿ ಇತ್ತಂದರೆ ಆಯಾ ರಾಜ್ಯಗಳಿಗೆ ಪ್ರೆಸಿಡೆಂಟ್ ಯಾರಿಗೆ ಕೊಡ್ತಾರಪ್ಪ ಅಂದರೆ ಆ ವರದಿಯನ್ನು ಗವರ್ನರ್ಗೆ ತಲುಪಿಸ್ತಾರೆ. ಗವರ್ನರ್ ಏನು ಮಾಡ್ತಾರೆ ಅಂದರೆ ಆಯಾ ರಾಜ್ಯದ ಅಂತಾರಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಅಂತಲ್ಲ ಶಾಸನಾತ್ಮಕ ಸಂಸ್ಥೆಗಳಲ್ಲಿ ಏನಿದೆಯಲ್ಲ ವಿಧಾನಸಭೆಯಲ್ಲಿ ಅವರು ಮಂಡನೆ ಮಾಡೋದನ್ನು ನೋಡ್ತೇವೆ. ಅದನ್ನು ಹೇಳ್ತೀವಿ ನಾವು ಇಲ್ಲಿ ಸಂಸತ್ತಿನಲ್ಲಿ ಅದನ್ನು ಮಂಡನೆ ಮಾಡಲಾಗುತ್ತೆ ಅಂತ. ನಂತರ ಸಂಸತ್ತಿನಲ್ಲಿ ಮಂಡಿಸುವ ವರದಿಯು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡಂಥ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ತು ಆ ಒಂದು ವರದಿಯನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿದಾಗ
ಆವಾಗ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ಆಕಸ್ಮಿಕ ಯಾವುದೇ ಶಿಫಾರಸುಗಳನ್ನು ಒಪ್ಪಿಕೊಳ್ಳದಿದ್ದಲ್ಲಿ ಅದಕ್ಕೆ ಕಾರಣಗಳನ್ನು ವಿವರಿಸುವಂಥ ಪತ್ರವನ್ನು ಕೂಡ ಈ ಒಂದು ವರದಿಯನ್ನು ಒಳಗೊಂಡಿರುತ್ತೆ ಅಂತ ನಾವು ನೋಡ್ತೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ ಹೇಳಿದೆ ನಿಮಗೆ, ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂಥ ಯಾವುದೇ ಒಂದು ಆಯೋಗದ ವರದಿಯನ್ನು ರಾಷ್ಟ್ರಾಧ್ಯಕ್ಷರು ಯಾರಿಗೆ ತಲುಪಿಸ್ತಾರೆ ಅಂತ ನೋಡಿದಾಗ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಎಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅವರು ವರದಿ, ಆ ಆಯೋಗ ಕೊಟ್ಟಂಥ ವರದಿ ರಾಷ್ಟ್ರಾಧ್ಯಕ್ಷರು ಆ ಒಂದು ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಕೊಡೋದು ಎಲ್ಲಿಯಪ್ಪ ಅಂದರೆ ಅದು ಸಂಸತ್ತಿನಲ್ಲಿ ಮಂಡನೆ ಮಾಡ್ತಾರೆ. ನಂತರದಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಏನು ಮಾಡ್ತಾರೆ, ಅದನ್ನು ಒಪ್ಪಿಸ್ತಾರೆ ಅಂತ ನೋಡ್ತೇವೆ. ನಂತರದಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರು ಆ ಒಂದು ವರದಿಯನ್ನು ಆಯಾ ರಾಜ್ಯದ ಶಾಸಕಾಂಗದಲ್ಲಿ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಅವರು ಮಂಡನೆ ಮಾಡೋದನ್ನು ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ, ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಳ್ತು, ಆಕಸ್ಮಿಕ ಆ ಶಿಫಾರಸುಗಳನ್ನು ಒಪ್ಪಿಕೊಳ್ಳದಿದ್ದಲ್ಲಿ ಯಾವ ಕಾರಣಕ್ಕಾಗಿ ಅದನ್ನು ಒಪ್ಪಿಕೊಂಡಿಲ್ಲ ಅನ್ನೋದ್ರ ಬಗ್ಗೆ ವಿವರವಾದಂಥ ಕಾರಣಗಳನ್ನು ಹೊಂದಿರುವಂಥ ಪತ್ರವನ್ನು ಕೂಡ ಈ ವರದಿಯನ್ನು ಹೊಂದಿರುತ್ತೆ ಅಂತ ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ, ಈ ಒಂದು ಪರಿಶಿಷ್ಟ ಪಂಗಡ ಏನಿದೆಯಲ್ಲ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್, ಇದರ ಒಂದು ಪವರ್ಸ್ ಏನಿದೆವಲ್ಲ, ಅಧಿಕಾರಗಳ ಬಗ್ಗೆ ನಾವು ನೋಡ್ತಾ ಹೋದರೆ ತನ್ನ ಕಾರ್ಯಕ್ಕೆ ಸಂಬಂಧಿಸಿದಂಥ ವಿಧಾನಗಳು ಮತ್ತು ನಿಯಮಗಳನ್ನು ರಕ್ಷಿಸಿಕೊಳ್ಳುವ ಅಧಿಕಾರ, ಯಾವುದೇ ವಿಷಯದ ವಿಚಾರಣೆ ಮತ್ತು ದೂರುಗಳನ್ನು ಕುರಿತು ತನಿಖೆ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಈ ಸಿವಿಲ್ ನ್ಯಾಯಾಲಯ ಅಂದರೆ ಸಿವಿಲ್ ಕೋರ್ಟ್ಗೆ ಸಂಬಂಧಿಸಿದಂಥ ಎಲ್ಲ ಅಧಿಕಾರವನ್ನು ಕೂಡ ಇದು ಹೊಂದಿರುತ್ತೆ ಅಂತ ನೋಡ್ತೇವೆ. ಹಾಗಾದರೆ ಆಯೋಗ ಹೊಂದಿದಂಥ ಅಧಿಕಾರಗಳು ಯಾವುವು ಅಂತ ನಾವು ಒಂದೊಂದಾಗಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಭಾರತದ ಯಾವುದೇ ಒಂದು ಭಾಗದಲ್ಲಿ ಅಂದರೆ ನಾವು ನೋಡಿದೆವಲ್ವ 32,87,263 ಒಂದು ಭೌಗೋಳಿಕ ಒಂದು ಏನು ಹೊಂದಿದೆಯಲ್ಲ ನಮ್ಮ ದೇಶ ವಿಸ್ತೀರ್ಣ, ಅಲ್ಲಿರುವಂಥ ಯಾವುದೇ ಭಾಗದಲ್ಲಿ ಇಲ್ಲಿರುವಂಥ ಯಾವುದೇ ವ್ಯಕ್ತಿಯನ್ನು ಮುಂದೆ ಅಂತೆಲ್ಲ ಹಾಜರಾಗುವಂತೆ ಅಂತೆಲ್ಲ ಸಮನ್ಸ್ ನೀಡುವಂಥ ಅಧಿಕಾರವನ್ನು ಇದು ಹೊಂದಿರುತ್ತೆ. ದಾಖಲೆಗಳನ್ನು ಒದಗಿಸುವಂತೆ ಆಜ್ಞೆ ಮಾಡೋದು ಕೂಡ ಇದರ ಕೆಲಸ ಆಗಿರುತ್ತೆ. ನಂತರ ಸಾಕ್ಷ್ಯಗಳನ್ನು ಸ್ವೀಕರಿಸುವುದು ಕೂಡ ಇದರ ಒಂದು ಅಧಿಕಾರವಾಗಿರೋದು ನೋಡ್ತೀವಿ. ಈ ಸಾಕ್ಷ್ಯ ಮತ್ತು ದಾಖಲೆಗಳನ್ನು ಪರೀಕ್ಷಿಸುವಂತೆ ಆಜ್ಞಾಪಿಸುವುದು ಕೂಡ ಇದರ ಒಂದು ಅಧಿಕಾರವಾಗಿರುತ್ತೆ. ನಂತರದಲ್ಲಿ ನೋಡಿ, ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಒಂದು ಸಾರ್ವಜನಿಕ ದಾಖಲೆ, ಡಾಕ್ಯುಮೆಂಟ್ ಆಫ್ ಪಬ್ಲಿಕ್ ಏನಿದೆಯಲ್ಲ, ಅದು ತರಿಸಿಕೊಳ್ಳುವಂಥ ಕಾರ್ಯವು ಕೂಡ ಇದು ಮಾಡಲಾಗುತ್ತೆ. ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುವ ಇತರೆ ವಿಷಯಗಳನ್ನು ಪರೀಕ್ಷಿಸುವುದು ಕೂಡ, ಆದೇಶ ನೀಡುವುದು ಕೂಡ ಈ ಒಂದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಕೆಲಸವಾಗಿರುತ್ತೆ ಅಂತ ನಾವು ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ಏನು ತಿಳ್ಕೊಂಡೇವು ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಬಗ್ಗೆ ತಿಳ್ಕೊಂಡಿದ್ದೇವೆ. ನಂತರದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡಿದ್ದೇವೆ. ನಂತರದಲ್ಲಿ ಮೂರನೇದಾಗಿ ನಾವು ವಿಶೇಷವಾಗಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತ ನೋಡ್ತೇವೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಹೀಗೆ ಪ್ರಸ್ತುತವಾಗಿ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತ ನಾವು ನೋಡ್ತಾ ಹೋದರೆ ಹಂಸರಾಜ್ ಅಹಿರಾರ್ ಅವರಂತಲ್ಲ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಪ್ರಸ್ತುತ ಅಧ್ಯಕ್ಷರು. ನೀವೇನು ಇಲ್ಲಿ ಈ ಒಂದು ಚಿತ್ರದಲ್ಲಿ ಏನು ಕಾಣ್ತಾ ಇದ್ರಲ್ಲ, ಇವರೇನಂತಾರಲ್ಲ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಅಂತ ನೋಡ್ತೇವೆ. ಹಾಗಾಗಿ ಹೇಗೆ ಅಂತಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬಗ್ಗೆ ಅಂಶವನ್ನು ತಿಳಿದುಕೊಂಡೆವು. ಈಗ ನಾವು ಕೊನೆಯದಾಗಿ ತಿಳ್ಕೊಳ್ತಾ ಇದ್ದೇವೆ ಹಿಂದುಳಿದ ರಾಷ್ಟ್ರೀಯ ಆಯೋಗದ ಒಂದು ಪ್ರಮುಖವಾದಂಥ ವಿಷಯಗಳನ್ನು ನೋಡಿ. ಮಂಡಲ್ ಪ್ರಕರಣದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅಂತ ನೀಡಿದಂಥ ಒಂದು ನಿರ್ದೇಶನದ ಪ್ರಕಾರ ನೋಡಿ, ಸಾಮಾನ್ಯವಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದು, ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಹೇಗೆ ರಚನೆ ಆಯಿತು ಅಂತ ನೋಡಿದಾಗ ಅದು ಮಂಡಲ್ ಪ್ರಕರಣದ ತೀರ್ಪಿನ ನೀಡುತ್ತಲ್ಲ ಸುಪ್ರೀಂ ಕೋರ್ಟ್, ಅದರ ಮೂಲಕ ನಮ್ಮ ಬಗ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ. ನೋಡಿ, ಕೇಂದ್ರದಲ್ಲಿ ಶಾಶ್ವತವಾಗಿ ಏನು ಅಂತಲ್ಲ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿಸುವಂಥ ಉದ್ದೇಶದಿಂದ ಏನು ಮಾಡಲಾಗಿತ್ತು ಅಂದ್ರೆ ಭಾರತ ಸರ್ಕಾರವು ಒಂದು ರಾಷ್ಟ್ರೀಯ ಕಾಯ್ದೆಯನ್ನು 1993ರಲ್ಲಿ ಪಾಸು ಮಾಡುತ್ತದೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸೋಷಿಯಲಿ ಆ್ಯಸ್ ವೆಲ್ ಆ್ಯಸ್ ಎಜುಕೇಷನಲ್ಲಿ ಹಿಂದುಳಿದಂಥ ವರ್ಗಗಳ ಒಂದು ಸ್ಥಿತಿಗತಿ ಮತ್ತು ಎದುರಿಸುತ್ತಿರುವಂಥ ಸಮಸ್ಯೆಗಳನ್ನು ಕುರಿತು ವಿಚಾರಣೆ ನಡೆಸಿ ಅಭಿವೃದ್ಧಿಗಾಗಿ ಸೂಕ್ತ ಶಿಫಾರಸುಗಳನ್ನು ಒಂದು ಆಯೋಗ ಸ್ಥಾಪಿಸಲು 340ನೇ ವಿಧಿ ಅಂತಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೇಗೆ ಹಿಂದುಳಿದ ಒಂದು
ಆಯೋಗಗಳಾದಂತಹ ಪರಿಶಿಷ್ಟ ಜಾತಿಯಾಗಿರಬಹುದು, ಪರಿಶಿಷ್ಟ ಪಂಗಡಗಳಿಗೆ ಯಾವ ರೀತಿಯಾಗಿ ಅಂತಲ್ಲ 338 ವಿಧಿ ಮತ್ತು 338 ವಿಧಿಯ ಮೂಲಕ ಏನಂತಾರಲ್ಲ ಆ ಒಂದು ವಿಶೇಷವಾದ ಆಯೋಗವನ್ನು ರಚನೆಯಾಗಿ ಮಾಡಿಕೊಡ್ತು. ಅದೇ ತೆರನಾಗಿ ಇಲ್ಲಿ 340ನೇ ವಿಧಿಯ ಮೂಲಕ ಅಂತಲ್ಲ ಇಲ್ಲಿ ವಿಶೇಷವಾಗಿ ಅಂತಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದ ವರ್ಗ ಇದ್ದಾರೋ ಅವರ ಸಮಸ್ಯೆಗಳೇನು, ಅವುಗಳ ಪರಿಹಾರವನ್ನು ಏನು ಕಂಡುಕೊಳ್ಳೋದಕ್ಕೆ ಈ ಒಂದು ವಿಧಿಯನ್ನು ಅವಕಾಶ ಮಾಡಿಕೊಟ್ಟಿರೋದನ್ನು ನಾವು ನೋಡ್ತೇವೆ. ಅದು ಮಂಡಲ್ ಪ್ರಕರಣದ ಮೂಲಕ ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ 2018 ಅಂದರೆ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನು ಮಾಡುತ್ತಪ್ಪ ಅಂದ್ರೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗುತ್ತೆ. ನಂತರದಲ್ಲಿ ನೋಡಿ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡುವಂಥ ಉದ್ದೇಶದಿಂದ ಏನು ಮಾಡುತ್ತೆ ಅಂದ್ರೆ ಸಂವಿಧಾನಕ್ಕೆ ಏನು ಮಾಡ್ತಾರೆ ಅಂದ್ರೆ 338 ವಿಧಿಯನ್ನು ಸೇರ್ಪಡೆ ಮಾಡಲಾಗುತ್ತೆ. ನಾನು ಹೇಳಿದೆ ನಿಮಗೆ ಈಗಾಗಲೇ 338 ಏನಿದೆಯಲ್ಲ ಈ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕೇಳ್ತಾರೆ. ಹೇಗೆ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಯಾವ ವಿಧಿಯ ಮೂಲಕ ಅಂತಲ್ಲ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ಕಾನ್ಸ್ಟಿಟ್ಯೂಷನಲ್ ಅಂತಾರಲ್ಲ ಸ್ಥಾನಮಾನ ಸಿಕ್ಕಿದೆ ಅಂತ ನೋಡಿದಾಗ 338 338 ಏನಿದೆಯಲ್ಲ ಇದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ನೋಡ್ತೇವೆ. ಆವಾಗ ನಂತರದಲ್ಲಿ ಒಂದು ಸಂವಿಧಾನಾತ್ಮಕ ಸ್ಥಾನವನ್ನು ಪಡೆದಿದ್ದು ಹಿಂದುಳಿದ ವರ್ಗ ಯಾವ ವಿಧಿಯ ಮೂಲಕ ಅಂದರೆ 338 338 ಅಂತ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಶಾಸನೀಯ ಸ್ಥಾನವನ್ನು ಸಂಸ್ಥೆಯಾಗಿದ್ದಂಥ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಮುಂದೆ ಅಂತಲ್ಲ ಇದಂತಲ್ಲ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಪರಿವರ್ತನೆಗೊಂಡಿರುವುದನ್ನು ನೋಡ್ತೇವೆ. ಪ್ರಸ್ತುತವಾಗಿ ಈ ಒಂದು ಆಯೋಗವು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಹೊಂದಿರೋದನ್ನು ನೋಡ್ತೇವೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಸ್ಥಾನಮಾನಕ್ಕೆ ಸಮನಾಗಿ ಅಂತಲ್ಲ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಕೂಡ ಹೊಂದಿದೆ ಅಂತ ನೋಡ್ತೇವೆ. ಇಲ್ಲಿಯೂ ಕೂಡ ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು, 3 ಜನ ಒಳಗೊಂಡಂಥ ಅಂತಲ್ಲ ಸದಸ್ಯರಿರೋದನ್ನು ಒಟ್ಟು ಅಂತಲ್ಲ 5 ಮಂದಿ ಅಂತಲ್ಲ ಇರೋದನ್ನು ನೋಡ್ತೇವೆ ಇಲ್ಲಿ. ಹಾಗಾಗಿ ಇಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಫಂಕ್ಷನ್ಸ್ ಕಾರ್ಯಗಳೇನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ನೋಡೋಣ ಬನ್ನಿ. ವಿಶೇಷವಾಗಿ ನೋಡಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸೋಷಿಯಲಿ ಆ್ಯಂಡ್ ಎಜುಕೇಷ್ನಲಿ ಹಿಂದುಳಿದ ವರ್ಗಗಳಿಗೆ ಲಭ್ಯವಿರುವಂಥ ಒಂದು ಸಂವಿಧಾನಾತ್ಮಕ ಮತ್ತು ಇತರೆ ಕಾನೂನಾತ್ಮಕ ರಕ್ಷಣೋಪಾಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಪರಿಶೀಲಿಸುವುದು ಮತ್ತು ಹೇಗೆ ಕಾರ್ಯನಿರ್ವಹಿಸುವೆ ಎಂಬುದರ ಬಗ್ಗೆ ಮೌಲ್ಯಮಾಪನ ಮಾಡುವುದು ಏನಂತಲ್ಲ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಒಂದು ಆಯೋಗದ ಕೆಲಸ ಕಾರ್ಯವಾಗಿರುತ್ತೆ ಅಂತ ನೋಡ್ತೇವೆ. ಹಾಗಾಗಿ ದೇಶದಲ್ಲಿರುವಂತಹ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ನಂತರದಲ್ಲಿ 338 ವಿಧಿಯ ಮೂಲಕ ಹಿಂದುಳಿದ ವರ್ಗದಲ್ಲಿರುವಂತಹ ಈ ವ್ಯಕ್ತಿಗಳಿಗೆ ಸಂವಿಧಾನ ಯಾವೆಲ್ಲ ಅಂಶಗಳನ್ನು ರಕ್ಷಣೆಗೋಸ್ಕರ ಕೊಟ್ಟಿದೆ, ಅವು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಅದರ ಜೊತೆಗೆ ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥ ಮೌಲ್ಯಮಾಪನ ಮಾಡೋದು ಅದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಪ್ರಮುಖ ಕಾರ್ಯವಾಗಿರುತ್ತೆ ಅಂತ ನೋಡ್ತೇವೆ. ಅದಷ್ಟೇ ಅಲ್ಲದೆ ಅವರಿಗೆ ನೀಡಿರುವಂಥ ಹಕ್ಕುಗಳು ಹಿಂದುಳಿದ ವರ್ಗಗಳಿಗೆ ನೀಡುವಂಥ ರೈಟ್ಸ್ ಏನಿದೆಯಲ್ಲ ಅದರ ಜೊತೆಗೆ ರಕ್ಷಣೋಪಾಯಗಳಿಗೆ ಅಲ್ಲಿ ವಂಚಿತರಾದರೆ ಅಂಥ ನಿರ್ದಿಷ್ಟ ದೂರುಗಳ ಬಗ್ಗೆ ವಿಚಾರಣೆ ಮಾಡುವಂಥದ್ದು ಕೆಲಸ ಕಾರ್ಯ ಅದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ್ದು ಆಗಿರುತ್ತೆ ಅಂತ ನೋಡ್ತೀವಿ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ ಸಾಮಾಜಿಕವಾಗಿ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅಂದರೆ ಸೋಷಿಯಲ್ ಆ್ಯಂಡ್ ಎಕಾನಮಿಕಲ್ ಡೆವಲಪ್ಮೆಂಟ್ ರಿಲೇಟೆಡ್ ಏನಿರುತ್ತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆಯನ್ನು ನೀಡೋದು ಮತ್ತು ಪ್ರಗತಿ ಮತ್ತು ಅಭಿವೃದ್ಧಿ ಮೌಲ್ಯಮಾಪನ ಮಾಡುವುದು ಕೂಡ ಈ ಒಂದು ರಾಷ್ಟ್ರೀಯ ಹಿಂದುಳಿದ ಆಯೋಗದ ಕೆಲಸ ಕಾರ್ಯವಾಗಿರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ರಕ್ಷಣೋಪಾಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ವಾರ್ಷಿಕವಾಗಿ ಅಥವಾ ತನಗೆ ಔಚಿತ್ಯಪೂರ್ಣವಾದಾಗ ಅಥವಾ ಸರಿ ಎಂದು ಕಂಡು ಬಂದಾಗ ರಾಷ್ಟ್ರಾಧ್ಯಕ್ಷ ಏನಂತಲ್ಲ ಇದು ವರದಿಯನ್ನು ನೀಡುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ಅದರ ಸಂರಕ್ಷಣೆ ಆಗಿರಬಹುದು, ಯಾರಿಗೆ ಹಿಂದುಳಿದ ವರ್ಗಗಳ ಒಂದು ರಾಷ್ಟ್ರೀಯ ಆಯೋಗ ಏನಿದೆಯಲ್ಲ ಹಿಂದುಳಿದ ವರ್ಗ ಜನರ ಒಂದು ಸಂರಕ್ಷಣೆ ಆಗಿರಬಹುದು, ಅವರ ಕಲ್ಯಾಣವಾಗಿರಬಹುದು ಮತ್ತು ಇತರೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಲಭ್ಯವಾಗಿರುವಂತಹ ಒಂದು ರಕ್ಷಣೋಪಾಯದವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿಕೊಳ್ಳಲು ಯಾವ ಕ್ರಮಗಳನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರವನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಸಲಹೆ ನೀಡೋದು ಅದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕರ್ತವ್ಯ. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯದಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಅಂತಲ್ಲ ಸಲಹೆ ನೀಡುವುದು ಕೂಡ ಇದರ ಕರ್ತವ್ಯವಾಗಿರುತ್ತೆ ಅಂತ ಕೆಲಸವಂತ ನೋಡ್ತೇವೆ. ನಂತರದಲ್ಲಿ ನೋಡಿ ಈ ರಕ್ಷಣೆ, ಕಲ್ಯಾಣ, ಅಭಿವೃದ್ಧಿ ಮತ್ತು ಉನ್ನತಿಯನ್ನು ಸಾಧಿಸಲು ರಾಷ್ಟ್ರಾಧ್ಯಕ್ಷರು ವಹಿಸುವಂಥ ಇತರೆ ಕಾರ್ಯಗಳನ್ನು ನಿರ್ವಹಿಸುವುದು ಕೂಡ ಅದು ನ್ಯಾಷನಲ್ ಕಮಿಷನ್ ಹಿಂದುಳಿದ ವರ್ಗಗಳ ಆಯೋಗದ ಕರ್ತವ್ಯವಾಗಿರುತ್ತೆ, ಕಾರ್ಯವಾಗಿರುತ್ತೆ ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ ಈ ರಾಷ್ಟ್ರೀಯ ಹಿಂದುಳಿದ ಆಯೋಗ ವರದಿಯನ್ನೆಲ್ಲವನ್ನು ಭಾರತ ದೇಶದಲ್ಲಿರುವಂಥ ಹಿಂದುಳಿದ ಜನರ
ಒಂದು ಏನಿದೆಯಲ್ಲ ಅವರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೋಸ್ಕರ, ಸಾಮಾಜಿಕವಾಗಿ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಅವರು ಯಾವ ಯಾವ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ, ಅವರು ಸಮಾಜದ ಮುಖ್ಯವಾಹಿನಿಗೆ ಎಲ್ಲ ರೀತಿಯಾಗಿ ಸಮಾನತೆಯನ್ನು ಪಡೆದುಕೊಳ್ಬೇಕಾದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ರೀತಿಯಾದಂಥ ಪರಿಹಾರೋಪಾಯಗಳನ್ನು ಅದನ್ನು ಕಂಡುಕೊಳ್ಬೇಕು ಅನ್ನೋ ಬಗ್ಗೆ ವರದಿ ಯಾರಿಗೆ ಮುಟ್ಟಿಸ್ತಾರೆ ಅಂತ ನೋಡ್ತಾ ಹೋದಾಗ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಿಗೆ ಏನು ಮಾಡ್ತಾರೆ ಅಂದ್ರೆ ವಾರ್ಷಿಕ ವರದಿಯನ್ನು ಅವರು ತಲುಪಿಸೋದನ್ನು ನೋಡ್ತೇವೆ. ರಾಷ್ಟ್ರಾಧ್ಯಕ್ಷರು ಅಂತಲ್ಲ ಸಂಸತ್ತಿನಲ್ಲಿ ಅಂತಲ್ಲ ಆ ವರದಿಯನ್ನು ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ಸಂಸತ್ತಿನಲ್ಲಿ ಮಂಡಿಸುವ ವರದಿಯು ಆಯೋಗದ ಶಿಫಾರಸುಗಳು ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳು ಮತ್ತು ಸರ್ಕಾರ ಯಾವುದೇ ಶಿಫಾರಸುಗಳನ್ನು ಒಪ್ಪಿಕೊಳ್ಳದಿದ್ದಲ್ಲಿ ಅದಕ್ಕೆ ಪ್ರಮುಖವಾದ ಕಾರಣಗಳನ್ನು ವಿವರಿಸುವಂಥ ಪತ್ರವನ್ನು ಹೊಂದಿರೋದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ನೋಡಿ, ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತಹ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವರದಿ ಏನಿತ್ತಂದರೆ ಅದು ಸಂಬಂಧಪಟ್ಟಂಥ ವರದಿಯನ್ನು ರಾಷ್ಟ್ರಾಧ್ಯಕ್ಷರು ಆಯಾ ರಾಜ್ಯದ ರಾಜ್ಯಪಾಲರಿಗೆ ಅಂತಲ್ಲ ನೀಡೋದನ್ನು ಕಾಣ್ತೇವೆ. ನಂತರದಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಅದನ್ನು ಯಾರು ರಾಜ್ಯಪಾಲರ ಅಂತಲ್ಲ ಮಂಡನೆ ಮಾಡೋದನ್ನು ನೋಡ್ತೇವೆ. ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ಮತ್ತು ಸರ್ಕಾರ ಆಯೋಗದ ಶಿಫಾರಸುಗಳು ಒಪ್ಪಿಕೊಳ್ಳದಿದ್ದಲ್ಲಿ ಅಥವಾ ಪರಿಗಣಿಸದಿದ್ದಲ್ಲಿ ಅದಕ್ಕೆ ಕಾರಣಗಳನ್ನು ವಿವರಿಸುವಂಥ ಪತ್ರವನ್ನು ಕೂಡ ಈ ವರದಿ ಹೊಂದಿರುತ್ತೆ ಅಂತ ನಾವು ನೋಡ್ತೇವೆ. ಹಾಗಾದರೆ ಈ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಹೇಗೆ ನೋಡಿದೆವೋ ಹಾಗೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾರ್ಯಗಳೇನು, ಅಧಿಕಾರಗಳೇನು ಅಂತ ನೋಡ್ತಾ ಹೋದಾಗ ವಾಟ್ ಆರ್ ದ ಪವರ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ನೋಡಿದಾಗ ತನ್ನ ಕಾರ್ಯಕ್ಕೆ ಸಂಬಂಧಿಸಿದಂಥ ವಿಧಾನ ಮತ್ತು ನಿಯಮಗಳನ್ನು ರಚಿಸಿಕೊಳ್ಳುವಂಥ ಅಧಿಕಾರವನ್ನು ಕೂಡ ಈ ಒಂದು ಹಿಂದುಳಿದ ಆಯೋಗ ಹೊಂದಿರುತ್ತೆ. ನಂತರದಲ್ಲಿ ಯಾವುದೇ ವಿಷಯದ ವಿಚಾರಣೆ ಮತ್ತು ದೂರುಗಳನ್ನು ಕುರಿತು ತನಿಖೆ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಸಿವಿಲ್ ನ್ಯಾಯಾಲಯಕ್ಕೆ ಇರುವಂಥ ಎಲ್ಲ ಅಧಿಕಾರಗಳನ್ನು ಕೂಡ ಇದು ಹೊಂದಿರುತ್ತೆ ಅಂತ ನೋಡ್ತೀವಿ. ಹಾಗಾದರೆ ಆಯೋಗ ಯಾವ ಯಾವ ಅಧಿಕಾರಗಳನ್ನು ಹೊಂದಿದೆ ಅಂತ ಸಂಪೂರ್ಣವಾಗಿ ನಾವು ನೋಡ್ತಾ ಬಂದರೆ ಭಾರತದ ಯಾವುದೇ ಭಾಗದಲ್ಲಿರುವಂಥ ಯಾವುದೇ ವ್ಯಕ್ತಿ ತನ್ನ ಮುಂದೆ ಹಾಜರಾಗುವಂತೆ ಸಮನ್ಸ್ ನೀಡುವಂಥ ಅಧಿಕಾರವನ್ನು ಇದು ಹೊಂದಿರುತ್ತೆ. ನಂತರ ಹಿಂದುಳಿದ ವರ್ಗಗಳಿಗೆ ಅಂತಲ್ಲ ದಾಖಲೆ ವಿಧಿಸುವಂತೆ ಆಜ್ಞೆಯನ್ನು ಹೊರಡಿಸಬಹುದು, ಸಾಕ್ಷ್ಯಗಳನ್ನು ಸ್ವೀಕರಿಸುವುದು ಹಾಗೂ ಸಾಕ್ಷ್ಯ ದಾಖಲೆಗಳನ್ನು ಪರೀಕ್ಷಿಸುವಂತೆ ಆಜ್ಞಾಪಿಸುವುದು, ಹಾಗೆ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಗಳನ್ನು ತರಿಸಿಕೊಳ್ಳುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ರಾಷ್ಟ್ರಾಧ್ಯಕ್ಷರನ್ನು ನಿರ್ಧರಿಸುವಂಥ ಇತರೆ ವಿಷಯಗಳನ್ನು ಪರೀಕ್ಷಿಸುವಂಥದ್ದು ಕೂಡ ಆದೇಶವನ್ನು ಮಾಡಲಾಗುತ್ತೆ. ಅದಷ್ಟೇ ಅಲ್ಲದೆ ನಂತರದಲ್ಲಿ ನೋಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ಲಿ ಹಿಂದುಳಿದ ವರ್ಗಗಳ ಅಂತಲ್ಲ ಮೇಲೆ ಪರಿಣಾಮ ಬೀರಬಹುದಾದಂತಹ ಪ್ರಮುಖ ನೀತಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಯೋಗ ಅಂತಲ್ಲ ಸಮಾಲೋಚನೆ ಮಾಡೋದನ್ನು ನೋಡ್ತೇವೆ. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಅಂತಲ್ಲ ರಾಷ್ಟ್ರೀಯ ಹಿಂದುಳಿದ ಆಯೋಗದ ಪ್ರಮುಖ ಕಾರ್ಯಗಳ ಬಗ್ಗೆ ನಾವೇನಂತಲ್ಲ ಇಲ್ಲಿವರೆಗೆ ನಾವು ನೋಡ್ತಾ ಹೋಗಿದ್ದೇವೆ. ನಂತರದಲ್ಲಿ ವಿಶೇಷವಾಗಿ ಈ ಒಂದು ಹಿಂದುಳಿದ ಆಯೋಗಕ್ಕೆ ಸಂಬಂಧಪಟ್ಟಂಥ ಇತ್ತೀಚೆಗೆ ಆದಂಥ ಒಂದು ಪ್ರಮುಖವಾದ ತಿದ್ದುಪಡಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಆತ್ಮೀಯ ಸ್ನೇಹಿತರೆ. ಭಾರತದ ಸಂವಿಧಾನದ 105ನೇ ಸಂವಿಧಾನ ತಿದ್ದುಪಡಿ ಅದು 2021 ಕಾಯ್ದೆ ಏನಾಗುತ್ತಂದರೆ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಿದೆಯಲ್ಲ 2021 ಇದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ನೋಡ್ತೇವೆ. ಇದು ಪ್ರಮುಖವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನು ಗುರುತಿಸಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಕೆ ಮಾಡುವ ಅಧಿಕಾರ ಮರಳಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡಿದೆ ಅಂತ. ಅಂದರೆ ಈ ಇಡೀ ಒಂದು ಭಾರತ ಸಂವಿಧಾನದಲ್ಲಿರುವಂಥ 105ನೇ ತಿದ್ದುಪಡಿಯ ಸ್ಪಷ್ಟತೆ ಏನಂದರೆ ಇಲ್ಲಿವರೆಗೆ ಮೊದಲು ಏನಾಗುತ್ತಂದರೆ 2018 ನಂತರದಲ್ಲಿ 2021 ಕೇಂದ್ರ ಸರ್ಕಾರವೇ ಅಂತಲ್ಲ ಅದು ಅಂತಲ್ಲ ಆ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಹಿಂದುಳಿದ ವರ್ಗ ಹಿಂದುಳಿದಿವೆ ಅಂತ ವರದಿ ಮಾಡ್ತಾ ಇದ್ದರೆ ಅದು ಮರಳಿ ಅಂತಲ್ಲ ಯಾರಿಗೆ ಕೊಡಲಾಗಿದೆ ಆಯಾ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಡಲಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ಯೂನಿಯನ್ ಟೆರಿಟರೀಸ್ಗಳಿಗೆ ನೀಡುವಂಥ ಸಂಬಂಧಿಸಿದಂತೆ ಸಂವಿಧಾನದ 127ನೇ ತಿದ್ದುಪಡಿ ಮಸೂದೆಯನ್ನು 2021ರಲ್ಲಿ ಏನಂತಲ್ಲ ಮಸೂದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಬಿಲ್ ಅಂತ ಯಾವಾಗ ರಾಜ್ಯಸಭೆ ಮತ್ತು ಲೋಕಸಭೆ ಅಂಗೀಕಾರಗೊಳ್ಳುತ್ತೋ ಆವಾಗ ಅದು ಬಿಲ್ ಆಗುತ್ತೆ, ಮಸೂದೆ ಆಗುತ್ತೆ. ಯಾವಾಗ ರಾಷ್ಟ್ರಾಧ್ಯಕ್ಷರ ಅಂಕಿತವನ್ನು ಪಡೆದುಕೊಂಡು ಜಾರಿಗೆ ಬರುತ್ತಲ್ಲ ಆವಾಗ ಅದು ಆ್ಯಕ್ಟ್ ಅಂತ ಅದೇನಂತಲ್ಲ ಕಾಯ್ದೆ ಆಗುತ್ತೆ ಅಂತ ನಾವು ನೋಡ್ತೇವೆ. 2021 ಆಗಸ್ಟ್ 10ರಂದು ಲೋಕಸಭೆಯಲ್ಲಿ ಅಂಗೀಕಾರಗೊಂಡ್ರೆ 2011 ಆಗಸ್ಟ್ 11ರಂದು ಅದು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಳ್ಳುತ್ತೆ. ಯಾವಾಗ 2ರಲ್ಲಿ ಅಂಗೀಕಾರಗೊಳ್ಳುತ್ತೋ ಆವಾಗ ಅದು ಬಿಲ್ ಆಗಿ ಪರಿಣಾಮ ಬೀರುತ್ತೆ, ಅದುವೇ ಮಸೂದೆ ಅಂತ ಹೇಳ್ತೇವೆ ಆತ್ಮೀಯರೇ. ಭಾರತ ರಾಷ್ಟ್ರಾಧ್ಯಕ್ಷರು ರಾಮನಾಥ ಕೋವಿಂದ್ ಆವಾಗ 2021ರಲ್ಲಿ ಭಾರತ ರಾಷ್ಟ್ರಾಧ್ಯಕ್ಷರು ರಾಮನಾಥ ಕೋವಿಂದ್ ಇರದಲ್ಲ ಅವರ ಅಂಕಿತವನ್ನು ಪಡೆದುಕೊಂಡ ನಂತರ ಆ ಮಸೂದೆ 2020
2 ಆಗಸ್ಟ್ 18ರಂದು ಅನುಮೋದನೆ ಪಡೆದುಕೊಳ್ಳುತ್ತೆ. ಆವಾಗ ಅದು ಆ್ಯಕ್ಟ್ ಅಥವಾ ಕಾಯ್ದೆಯಾಗಿರೋದನ್ನು ನೋಡ್ತೇವೆ. ಹಾಗಾಗಿ ಭಾರತ ಸಂವಿಧಾನದ 127ನೇ ತಿದ್ದುಪಡಿ ಮಸೂದೆ ಆಗಿ 105ನೇ ತಿದ್ದುಪಡಿಯಾಗಿ ಈ ಒಂದು ರಾಷ್ಟ್ರೀಯ ಹಿಂದುಳಿದ ಆಯೋಗದ ಒಂದು ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ಬಂದಿದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಸಂವಿಧಾನದಲ್ಲಿರುವಂಥ 105ನೇ ತಿದ್ದುಪಡಿ ಕಾಯ್ದೆ 2018ರಲ್ಲಿ ಜಾರಿಗೊಳಿಸಲಾದ ಸಂವಿಧಾನದ 102ನೇ ತಿದ್ದುಪಡಿ ಕಾಯ್ದೆ 338B ಮತ್ತು 342Aಗೆ ಅಂತಲ್ಲ ತಿದ್ದುಪಡಿ ಅಂತಲ್ಲ ತರಬೇಕಾದಂಥ ಅನಿವಾರ್ಯತೆ ಇತ್ತು ಅಂತ ನೋಡ್ತೇವೆ. ಸಂವಿಧಾನದ 105ನೇ ತಿದ್ದುಪಡಿ ಕಾಯ್ದೆ ಏನಿದೆಯಲ್ಲ, ಸೋಷಿಯಲ್ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅವರನ್ನು ಗುರುತಿಸಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಅಂತಲ್ಲ ಸೇರಿಸುವಂಥ ಅಧಿಕಾರವನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಅಂತಲ್ಲ ಮರಳಿ ನೀಡಿದೆ. ಅದು ಯಾವುದರ ಮೂಲಕ ಅಂದರೆ ಅದುವೇ ಸಂವಿಧಾನದ 105ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಅಂತ ನಾವು ನೋಡ್ತಾ ಇದ್ದೇವೆ. 2018ಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಗಳು ಅಧಿಕಾರವನ್ನು ಹೊಂದಿದ್ದವು. ನೋಡಿ, 2018ಕ್ಕಿಂತ ಮುಂಚೆಯೂ ಕೂಡ ಏನಿದೆ 2021ರಲ್ಲಿ ಬಂದಂಥ ಕಾಯ್ದೆ ಏನಿದೆಯಲ್ಲ ಅದೇ ತೆರನಾಗಿ ಹೊಂದಿತ್ತು. 2018ರಿಂದ ಇಲ್ಲಿ ನೋಡಿ, 2018ರಿಂದ 2021ರ ಈ ಕಾಲಾವಧಿಯಲ್ಲಿ ಏನಿದೆಯಲ್ಲ ಅದು ಅಂತಲ್ಲ ಈ ಹಿಂದುಳಿದ ವರ್ಗಗಳು ಸಾಮಾಜಿಕವಾಗಿ ಮತ್ತು ವಿಶೇಷವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಬಗ್ಗೆ ವರದಿಯನ್ನು ಮಾಡೋದು ಯಾವುದಂದರೆ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿತ್ತು. ಯಾವಾಗ 105ನೇ ತಿದ್ದುಪಡಿ ಕಾಯ್ದೆ ಬತ್ತು 2021ರಲ್ಲಿ, ಆವಾಗ ಏನಾಗುತ್ತಂದರೆ ಮರಳಿ ಆ ರಾಜ್ಯ ಸರ್ಕಾರಗಳಿಗೆ ಮತ್ತು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಂತ ನೀಡಲಾಗಿದೆ ಅಂತ ನೋಡ್ತೇವೆ. ಕೇಂದ್ರಕ್ಕಿದ್ದಂಥ ಅಧಿಕಾರವನ್ನು ಮರಳಿ ಯಾರಿಗೆ ಸಿಕ್ಕಿದೆ ಅಂದರೆ ಆಯಾ ರಾಜ್ಯಗಳಿಗೆ ಸಿಕ್ಕಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೀಡಲಾಯಿತು ಅಂತ ನೋಡಿದೆ. ಅಂದರೆ ರಾಷ್ಟ್ರೀಯ ಹಿಂದುಳಿದ ಆಯೋಗಕ್ಕೆ ನೀಡಲಾಗಿತ್ತು ಅಂತ ನೋಡ್ತೇವೆ. 2021 ಏನಿದೆಯಲ್ಲ, ಸಂವಿಧಾನದ 105ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮೂಲಕ ಅಧಿಕಾರವನ್ನು ಮರಳಿ ಆಯಾ ರಾಜ್ಯ ಸರ್ಕಾರಗಳಿಗೆ ಅಂತಲ್ಲ ಅದನ್ನು ನೀಡಲಾಗಿದೆ ಅಂತ ನೋಡ್ತಾ ಇದ್ದೇವೆ. ಆಯಾ ರಾಜ್ಯಗಳ ಹಿಂದುಳಿದ ವರ್ಗಗಳ ಆಯೋಗಗಳು ತಮ್ಮ ರಾಜ್ಯದಲ್ಲಿರುವಂಥ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವುಗಳು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡುವಂಥ ಅಧಿಕಾರ ಮತ್ತೆ ಪಡೆದುಕೊಂಡಿದ್ದೇವೆ ಅನ್ನೋದು ಈ ಇಡೀ ಒಂದು ಯಾವುದಕ್ಕಂದ್ರೆ 105ನೇಯ 2021ರ ಅಂತಲ್ಲ ತಿದ್ದುಪಡಿಯ ಇಡೀ ಪ್ರಮುಖವಾದಂಥ ಕಾನ್ಸೆಪ್ಟು ಇಲ್ಲೇ ಗೊತ್ತಾಗುತ್ತೆ ನಿಮಗೆ. 2018ರಿಂದ 2021ರಿಗೆ ಕೇಂದ್ರ ಹೊಡೆದಂಥ ಅಧಿಕಾರವನ್ನು ಮರಳಿ ಆಯಾ ರಾಜ್ಯಗಳಿಗೆ ನೀಡಲಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಹಿನ್ನೆಲೆಯ ಬಗ್ಗೆ ನಾವು ನೋಡ್ತಾ ಬಂದರೆ ನೋಡಿ, 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಇದೆಯಲ್ಲ ಅದು ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡುವುದು ರಾಜ್ಯ ಸರ್ಕಾರ ಅಧಿಕಾರವನ್ನು ಕಸಿದುಕೊಂಡಿತ್ತು ಅಂತ ನೋಡ್ತೇವೆ. ಅದುವೇ 102ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ ದೇಶದ ಒಕ್ಕೂಟ ವ್ಯವಸ್ಥೆಗೆ ದುರ್ಬಲಗೊಳಿಸುವಂಥ ಕ್ರಮ ಅಂತ ಹೇಳತ್ತಲ್ಲ ಆ ಸಂದರ್ಭದಲ್ಲಿ ಅಂತಲ್ಲ ವಿರೋಧ ಪಕ್ಷಗಳಂತಲ್ಲ ಆರೋಪ ಮಾಡಿದೆ. ಯಾವಾಗ ಈ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿದೆ ಕೇಂದ್ರ ಸರ್ಕಾರ ಯಾವುದರ ಮೂಲಕ 102ನೇ ಸಂವಿಧಾನ ತಿದ್ದುಪಡಿ ಮೂಲಕ ಅಂಥೇಳಿ ಯಾವಾಗ ವಿರೋಧ ಪಕ್ಷಗಳು ಅದಕ್ಕೆ ವಿರೋಧವನ್ನು ಮಾಡ್ತಾರೋ ಆವಾಗ ಮಹಾರಾಷ್ಟ್ರ ಸರ್ಕಾರ ಏನಿದೆಯಲ್ಲ ಅದು ಮರಾಠರನ್ನು ಅಂತಲ್ಲ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವೆಂದು ಗುರುತಿಸಿ ಅವರಿಗೆ ಶೈಕ್ಷಣಿಕವಾಗಿ ಮತ್ತು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುತ್ತೆ. ಹಾಗಾಗಿ ಇದನ್ನು ಪ್ರಮುಖವಾಗಿ ಅಂತಲ್ಲ ಮರಾಠ ಮೀಸಲು ಪ್ರಕರಣ ಅಂತಲೇ ಕೂಡ ಇದು ಪ್ರಸಿದ್ಧಿಯನ್ನು ಕಂಡಿರೋದನ್ನು ನಾವು ನೋಡ್ತೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಒಂದು ಜಾತಿಯನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸೋಷಿಯಲ್ ಆ್ಯಂಡ್ ಎಕನಾಮಿಕಲಿ ಹಿಂದುಳಿದಿದೆ ಎಂದು ಗುರುತಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರೋದಿಲ್ಲ ಅಂತ ಹೇಳಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಸ್ಪಷ್ಟಪಡಿಸಿರೋದನ್ನು ನಾವಿಲ್ಲಿ ಕಾಣ್ತೇವೆ. ನಂತರದಲ್ಲಿ ಇದಕ್ಕೆ ಪೂರಕವಾಗಿ ಸರ್ವೋಚ್ಚ ನ್ಯಾಯಾಲಯವು ಅಂತಹ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದ 2018ರ ಒಂದು ಸಂವಿಧಾನದ 102ನೇ ಸಂವಿಧಾನ ತಿದ್ದುಪಡಿಯನ್ನು ಉಲ್ಲೇಖವನ್ನು ಮಾಡಲಾಗುತ್ತೆ. ಹಾಗಾಗಿ ವಿರೋಧ ಪಕ್ಷಗಳು ಈ ತೀರ್ಪನ್ನು ಏನು ಮಾಡಲ್ಲ ಸ್ವಾಗತಿಸೋದಿಲ್ಲ. ಆ ಒಂದು ಕಾರಣದಿಂದ ಯಾವ ರೀತಿ ಪರಿಣಾಮವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡಿದಾಗ ಕೇಂದ್ರ ಸರ್ಕಾರವು ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಏನು ಮಾಡುತ್ತಪ್ಪ ಅಂದರೆ 105ನೇ ತಿದ್ದುಪಡಿಯ ಮೂಲಕ ಈ ಕಾಯ್ದೆಯನ್ನು ಜಾರಿಗೆಗೊಳಿಸಿ ಸಾಮಾಜಿಕವಾಗಿ ಸೋಷಿಯಲಿ ಮತ್ತು ಶೈಕ್ಷಣಿಕವಾಗಿ ಎಜುಕೇಷನಲ್ಲಿ ಹಿಂದುಳಿದ ಜಾತಿಗಳನ್ನು ಗುರುತಿಸೋದು ಮತ್ತು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ ಅಂತ ನೋಡುತ್ತೇವೆ. ಹಿಂದುಳಿದ ಜಾತಿಗಳಿಗೆ ಅನ್ಯಾಯವಾಗದಂತೆ ಅರ್ಹ ಜಾತಿಗಳನ್ನು ಗುರುತಿಸಿ ಅವುಗಳನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಪಟ್ಟಿಗೆ ಸೇರ್ಪಡೆ ಮಾಡುವುದು ರಾಜ್ಯ ಸರ್ಕಾರಗಳ ಮೇಲಿರುವಂಥ ಬಹುದೊಡ್ಡವಾದಂಥ ಜವಾಬ್ದಾರಿ ಮತ್ತು ಸವಾಲಾಗಿದೆ ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಇದು ಇಲ್ಲಿವರೆಗೆ ಪ್ರಮುಖವಾಗಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ನೋಡಿದ್ದೇವೆ ಆತ್ಮೀಯ ಸ್ನೇಹಿತರೆ.
ಹಾಗಾಗಿ ಇಲ್ಲಿ ಕೂಲಂಕುಷವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಸಮರೈಸ್ ಮಾಡ್ತಾ ಹೋದರೆ ಇಲ್ಲಿವರೆಗೆ ಅಂತಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಾಗ ಇಂದು ಪ್ರಮುಖವಾಗಿ ನಾವು ಈ ಹಿಂದುಳಿದ ವರ್ಗಗಳ ಬಗ್ಗೆ ಮತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಬಗ್ಗೆ, ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ, ಆ ಆಯೋಗಗಳ ಕಾರ್ಯಗಳು ಮತ್ತು ಅಧಿಕಾರಗಳು, ಅವುಗಳ ಆಯೋಗದ ರಚನೆಯಿಂದ ಭಾರತದಲ್ಲಿರುವಂಥ ಈ ಪರಿಶಿಷ್ಟ ಜಾತಿಗಳ ಮೇಲೆ, ಪರಿಶಿಷ್ಟ ಪಂಗಡಗಳ ಮೇಲೆ, ಹಿಂದುಳಿದ ವರ್ಗದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ತಾ ಬಂದಿದ್ದೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನೋಡಿ ವಿಶೇಷವಾಗಿ ನಾವು ಮೊದಲನೇದಾಗಿ ನೋಡಿದ್ದು ನ್ಯಾಷನಲ್ ಕಮಿಷನ್ ಫಾರ್ ಯಾವುದು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನೋಡ್ತೇವೆ. ಇದು ಅಂತಲ್ಲ 338ನೇ ವಿಧಿಯ ಮೂಲಕ ಇದು ಪ್ರತ್ಯೇಕವಾದಂತಹ ಒಂದು ಆಯೋಗವಾಗಿ ರಚನೆಯಾಗಿದ್ದನ್ನು ನೋಡ್ತೇವೆ. ನಂತರದಲ್ಲಿ ನೋಡಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಏನಿದೆಯಲ್ಲ ಅದು ಪ್ರತ್ಯೇಕವಾಗಿ 338A ವಿಧಿಯ ಮೂಲಕ ಅದು ಪ್ರಮುಖವಾಗಿ ಅಂತಲ್ಲ ಇವೆರಡೂ ಕೂಡ 2004ರಲ್ಲಿ ಅಂತಲ್ಲ ಅಸ್ತಿತ್ವಕ್ಕೆ ಬಂದಿರೋದನ್ನು ನೋಡ್ತೇವೆ. ಅದಷ್ಟೇ ಅಲ್ಲದೆ ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇದನ್ನು ಕೂಡ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಅಂತಲ್ಲ 338B ವಿಧಿಯ ಮೂಲಕ ಇದು ಕೂಡ ಅಂತಲ್ಲ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಅಂತಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದು. ಇಲ್ಲಿವರೆಗೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ 338ನೇ ವಿಧಿ. ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಅಂತ ಅಂದರೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ 338A ವಿಧಿಯ ಮೂಲಕ. ನಂತರದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಮೂರರ ಸಂಪೂರ್ಣವಾದಂಥ ಕೆಲಸ ಕಾರ್ಯಗಳ ಬಗ್ಗೆ, ಅವುಗಳ ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣವಾಗಿ ಅಂತಲ್ಲ ನಾವು ತಿಳಿದುಕೊಂಡಿದ್ದೀವಿ. ಹಾಗಾಗಿ ಯಾವುದೇ ಪರೀಕ್ಷೆಯಲ್ಲಿ ವಿಶೇಷವಾಗಿ ಅಂತಲ್ಲ ನಾವು ಪ್ರಮುಖವಾಗಿ ವಿಶೇಷವಾದ ಅಂಕಗಳನ್ನು ಪಡೆದುಕೊಳ್ಳಬೇಕಾದ್ರೆ ಆ ಇಡೀ ಒಂದು ಚಾಪ್ಟರ್ ಏನಲ್ಲಲ್ಲಿ ಕಾನ್ಸೆಪ್ಟನ್ನು ಒಳಗೊಂಡಿದೆಯೋ ಅದರ ಜೊತೆಗೆ ಅಲ್ಲಿ ಏನು ಫ್ಯಾಕ್ಟ್ಗಳನ್ನು ಒಳಗೊಂಡಿದ್ದೀವೋ ಸಂಪೂರ್ಣವಾಗಿ ಏನಂತಲ್ಲ ನಮ್ಮ ಅರಿವಾದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆತ್ಮೀಯ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಏನು ಮಾಡಿದೆವು ಅಂದ್ರೆ ಸಾಧನಾ ಅಕಾಡೆಮಿಯ ವತಿಯಿಂದ ಏನಾಗ್ತಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ 5ನೇ ಸಂಚಿಕೆಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಸಂಪೂರ್ಣವಾಗಿ ಅಂತಲ್ಲ ನಾವು ಅಧ್ಯಯನ ಮಾಡಿದ್ದೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಸಂವಿಧಾನಾತ್ಮಕ ಸಂಸ್ಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಆತ್ಮೀಯ ಸ್ನೇಹಿತರೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತು ಎಲ್ಲ ಕನ್ನಡಿಗರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.